निर्मत्योग्रभवार्णवे निजमनोभीष्टं दिशामीति यः सम्यक् ज्ञापयितुं करेण विलसन्नमन्थानमन्येन च रम्यं दाम ददन्महेशरजतग्रामश्रियोऽलङ्कृतिः कर्मन्दीश्वरभक्तिबन्धनवशः प्रीतोस्तु कृष्णप्रभुः। नमस्ते प्राणेश प्रणतविभवायावनिमगाः नमः स्वामिन् रामप्रियतमः हनुमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिशसुदर्शनो जय जय। तपो विद्या विरक्त्यादि सद्गुणो गाकरानहं वादिराजगुरून् वन्दे हयग्रीवदयाश्रयान्। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राटचक्रवर्तिनं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। वन्दे वृन्दावनासीनम् इन्दिरानन्दमन्दिरम् उपेन्द्रं सान्द्रकारुण्यं परानन्दं परात्परम्। श्रीगुरुभ्यो नमः। हरि ओम्। ಸೂತ ಪುರಾಣಿಕರಲ್ಲಿ ಶೌನಕಾದಿ ಮಹರ್ಷಿಗಳು ನಮಗೆ ಜ್ಞಾನವನ್ನು ನೀಡಿ ಅಂತ ಕೇಳಿದಾಗ ಸೂತ ಪುರಾಣಿಕರು ಹೇಳುತ್ತಾರೆ, ಸನತ್ ಕುಮಾರರು ನಾರದರ ಪ್ರಶ್ನೆಗೆ ಉತ್ತರವಾಗಿ ಹೇಳಿರುವಂತಹ ನಾರದ ಪುರಾಣವನ್ನು ನಿಮಗೆ ಹೇಳಿದ್ದೇನೆ. ನಾರದ ಪುರಾಣ ಅದರ ಮಹತ್ವ ಎಂಥದ್ದು ಅಂದರೆ, ಅದರಲ್ಲಿ 210 ಅಧ್ಯಾಯಗಳು ಇವೆ. ಆ 210 ಅಧ್ಯಾಯಗಳಲ್ಲಿ ಒಂದು ಅಧ್ಯಾಯವನ್ನು ಶ್ರವಣ ಮಾಡಿದರೆ ಸಾಕು, ಒಂದು ಅಶ್ವಮೇಧಯಾಗ ಮಾಡಿದ ಫಲ ಬರುತ್ತದೆ. 2 ಅಧ್ಯಾಯವನ್ನು ಪಠಣ ಮಾಡಿದರೆ ಅಥವಾ ಶ್ರವಣ ಮಾಡಿದರೆ ರಾಜಸೂಯ ಯಾಗ ಮಾಡಿದ ಫಲ ಬರುತ್ತದೆ. 3 ಅಧ್ಯಾಯವನ್ನು ಪಠಣ ಮಾಡಿದರೆ ಹುಣ್ಣಿಮೆಯ ದಿವಸ ಜ್ಯೇಷ್ಠ ನಕ್ಷತ್ರ ಬಂದಾಗ ಯಮುನಾ ನದಿಯಲ್ಲಿ ಹೋಗಿ ಮುಳುಗಿ ಸ್ನಾನ ಮಾಡಿ ಕೃಷ್ಣನನ್ನು ಅರ್ಚನೆ ಮಾಡಿದರೆ ಎಷ್ಟು ಪುಣ್ಯವೋ ಅಷ್ಟು ಪುಣ್ಯ ನಾರದ ಪುರಾಣದ 3 ಅಧ್ಯಾಯವನ್ನು ಪಠಣ ಮಾಡಿದರೆ ಬರ್ತದೆ. ಸಾಮಾನ್ಯವಾಗಿ ಎಲ್ಲ ಪುರಾಣಗಳ ಮಹತ್ವವನ್ನು ಇದೇ ರೀತಿಯಾಗಿ ಹೇಳ್ತಾರೆ. ಭಾಗವತದ ಮಹತ್ವವನ್ನು ಕೂಡ ಪದ್ಮಪುರಾಣದಲ್ಲಿ ವರ್ಣನೆ ಮಾಡುವಾಗ ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ನಿತ್ಯಂ ಪುಣ್ಯಂ ಅವಾಪ್ನೋತಿ ರಾಜಸೂಯ ಅಶ್ವಮೇಧಯೋ. ಭಾಗವತದ ಅರ್ಧ ಶ್ಲೋಕವೂ ಆಗಲಿಲ್ಲ ಅಂದರೆ ಅದರ ಅರ್ಧ ಪಾದವನ್ನು ಅರ್ಥಾತ್ ಒಂದು ಶಬ್ದವನ್ನು ಪಠಣೆ ಮಾಡಿದರೂ ಸಾಕು, ನಿತ್ಯ ಪುಣ್ಯ ಬರ್ತದೆ. ಎಷ್ಟು ಅಂದರೆ ರಾಜಸೂಯ ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಬರ್ತದೆ. ಹಾಗೆಯೇ ಈ ಪುರಾಣದ ಮಹತ್ವವನ್ನು ಕೂಡ ನಾರದ ಪುರಾಣದಲ್ಲಿಯೇ ಹೇಳ್ತಾ ಇದ್ದಾರೆ. ಶ್ರದ್ಧೆಯ ಸಹಿತೋ ಮರ್ತ್ಯ ಶ್ಲೋಕಂ ಶ್ಲೋಕಾರ್ಧಮೇವವ.
ಪಠಿತ್ವಾ ಮುಚ್ಯತೆ ಸದ್ಯ ಮಹಾಪಾತಕ ರಾಶಿಭಿ. ಒಂದು ಶ್ಲೋಕ ಅಥವಾ ಅರ್ಧ ಶ್ಲೋಕವನ್ನು ಪಠಣೆ ಮಾಡಿದ್ರೂ ಸಾಕು ಅಂತ. ಮಹಾಪಾತಕ ರಾಶಿಭಿ, ಎಷ್ಟೇ ದೊಡ್ಡ ಪಾತಕಗಳು ಇರಲಿ, ಪಾಪಗಳು ಇರಲಿ, ಆ ಎಲ್ಲ ಪಾಪಗಳು ಪರಿಹಾರವಾಗ್ತದೆ. ಪಠಿತ್ವ ಮುಚ್ಚತೆ ಸದ್ಯ, ಅದೇನು ಬೇಕಾದಷ್ಟು ಸುಮಾರು ಹೊತ್ತು ಬೇಕು ಅಂತ ಇಲ್ಲ ಅಂತ, ಕೇಳಿದ ಕೂಡಲೇ ಈ ಕಡೆ ಪಾಪ ನಾಶ ಆಗ್ತಾ ಇರುತ್ತದೆ. ಆದ್ದರಿಂದಲೇ ಯಾವುದೇ ಪುರಾಣ, ಇದು ಒಂದೇ ಪುರಾಣ ಅಂತ ಅಲ್ಲ, ವೇದವ್ಯಾಸರಿಂದ ರಚಿತವಾದಂತಹ ಮಹಾಭಾರತ ಆಗಬಹುದು, 18 ಪುರಾಣಗಳು ಆಗಬಹುದು, ಯಾವುದನ್ನೂ ಕೂಡ ಸ್ವಲ್ಪ ಕೇಳಿದ್ರೂ ಸಾಕು ಅಂತ. ಇವರು ಹೇಳ್ತಾರೆ ಒಂದು ಶ್ಲೋಕ, ತಪ್ಪಿದ್ರೆ ಅರ್ಧ ಶ್ಲೋಕ ಅಥವಾ ಅದರಲ್ಲಿ ಅರ್ಧ ಶ್ಲೋಕ ಅಂತ, ಅಷ್ಟಾದರೂ ಕೇಳಬೇಕಂತ. ಪೂರ್ಣವಾಗಿ ಕೇಳಲಿಕ್ಕೆ ಸಾಧ್ಯ ಇಲ್ಲ, ಅಧ್ಯಯನ ಮಾಡಲಿಕ್ಕೂ ಸಾಧ್ಯ ಇಲ್ಲ ಎಲ್ಲ ಪುರಾಣಗಳನ್ನು. ಒಂದೊಂದು ಶಬ್ದವನ್ನು ಕೇಳಿದ್ರೂ ಸಾಕು, ಇದು ನಾರದ ಪುರಾಣದಲ್ಲಿ ಬಂದಿರುವ ಶಬ್ದ, ಅದರಲ್ಲಿ ಬಂದಿರುವ ಶ್ಲೋಕ ಅಂತ. ಅಷ್ಟು ಪುಣ್ಯ ಶ್ರವಣ ಮಾಡಿದರೆ, ಪಠಣ ಮಾಡಿದರೆ ಬರ್ತದೆ ಅಂತ ನಾರದ ಪುರಾಣದಲ್ಲಿ ಇರುವ ಮಾತು ಸೂತ ಪುರಾಣಿಕರು ಶವನಕಾದಿಗಳಿಗೆ ಹೇಳ್ತಾ ಇದ್ದಾರೆ. ಹಾಗಾದರೆ ನಾರದ ಪುರಾಣವನ್ನು ಹೇಳಿ ಅಂತ ಹೇಳಿದಾಗ, ನಾರದ ಪುರಾಣ ಎಲ್ಲಿಂದ ಬಂತು, ಅರ್ಥಾತ್ ನಾರದರಿಗೆ ಸನಕಾದಿಗಳು ಎಲ್ಲಿ ಹೇಳಿದ್ರು, ಆ ಕಥೆ ಪ್ರಾರಂಭ ಆಗ್ತದೆ. ಮೇರು ಪರ್ವತದ ಶಿಖರ ಭಾಗದಲ್ಲಿ ಬ್ರಹ್ಮದೇವರ ಒಂದು ಸಭೆ ಇದೆ, ಶತಕೋಟಿ ಅಂತ ಹೆಸರು ಅದಕ್ಕೆ. ಅಲ್ಲಿ ಗಂಗೆ ಹರಿತಾ ಇರುತ್ತಾಳೆ. ಆ ಗಂಗಾ ನದಿಗೆ ಸ್ನಾನಕ್ಕೆ ಬಂದವರು ಸನಕ, ಸನಾತನ, ಸನತ್ಕುಮಾರ, ಸನಂದನರು. ಈ ಸನತ್ಕುಮಾರರು 4 ಅಲ್ಲಿಗೆ ಬಂದಿದ್ದರು ಸ್ನಾನಕ್ಕಾಗಿ. ಅಲ್ಲಿಗೆ ಬಂದಾಗ ಅಲ್ಲಿಗೆ ಅಕಸ್ಮಾತ್ತಾಗಿ ನಾರದರು ಕೂಡ ಬಂದರು. ಇನ್ನೇನು ಸ್ನಾನಕ್ಕೆ ಇಳಿಬೇಕು, ಗಂಗಾ ಸ್ನಾನಕ್ಕೆ ಹೋಗಬೇಕು ಸನಕಾದಿಗಳು, ಅಷ್ಟರಲ್ಲಿ ನಾರದರು ಕೂಡ ಬಂದು ಭಗವಂತನ ಸ್ತೋತ್ರವನ್ನು ಮಾಡಿದ್ರು. ಸನಕರನ್ನು ನೋಡಿ, ಸನತ್ಕುಮಾರರನ್ನು ನೋಡಿ ಬಹಳ ಸಂತೋಷ ಆಯಿತು. ದೇವರ ನಾಮವನ್ನು ಹೇಳಿದ್ರು ನಾರದರು. ನಾವೆಲ್ಲ ಅಂದುಕೊಳ್ಳುತ್ತೇವೆ ನಾರದರು ಕೇವಲ ನಾರಾಯಣ ನಾರಾಯಣ ಅಷ್ಟೇ ಅನ್ನುತ್ತಾರೋ ಅಂತ. ಇಲ್ಲ ಅಂತ. ಯಾವ ಯಾವ ಸಂದರ್ಭದಲ್ಲಿ ಏನೆಲ್ಲ ಹೇಳಬೇಕು, ಸ್ತೋತ್ರ, ಶ್ಲೋಕ ಎಲ್ಲವನ್ನು ಕೂಡ ನಾರದರು ಹೇಳ್ತಾರೆ. ನಾವು ಕೂಡ ಯಾರಾದರೂ ನಮಗೆ ಸಿಕ್ಕಿದಾಗ ಎದುರುಗಡೆ ಈಗ ಎಲ್ಲ ಜೈ ಶ್ರೀರಾಮ್ ಅಂತ ಪ್ರಾರಂಭ ಆಗಿದೆ, ಅಥವಾ ಹರಯೇ ನಮಃ ಅಂತ ಹೇಳುತ್ತೇವೆ, ಅಥವಾ ಹರೇ ಕೃಷ್ಣ ಅಂತ ಹೇಳುತ್ತೇವೆ. ಇದು ನಾರದರು ನಮಗೆ ಕಲಿಸಿಕೊಟ್ಟಿರುವಂಥ. ನಾರದರು ಸನತ್ಕುಮಾರರನ್ನು ನೋಡಿ ಹೇಳಿದ ಮಾತು ಏನು ಅಂದರೆ, ನಾರಾಯಣಾಚ್ಯುತಾನಂತ ವಾಸುದೇವ ಜನಾರ್ದನ ಯಜ್ಞೇಶ ಯಜ್ಞಪುರುಷ ಕೃಷ್ಣ ವಿಷ್ಣು ನಮೋಸ್ತುತೆ ಪದ್ಮಾಕ್ಷ ಕಮಲ ಕಾಂತ ಗಂಗಾ ಜನಕ ಕೇಶವ ಕ್ಷೀರೋದಶಾಯಿನ್ ದೇವೇಶ ದಾಮೋದರ ನಮೋಸ್ತುತೆ ಶ್ರೀರಾಮ ವಿಷ್ಣು ನೃಹರೇ ಮುರಾರೇ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅಜಾನಿರುದ್ಧಾಚ್ಯುತ ವಿಶ್ವರೂಪ ತ್ವಂ ಪಾಹಿ ನಃ ಸರ್ವಭಯಾದಸರಂ. ದೇವರ ನಾಮ ಸಂಕೀರ್ತನೆಯನ್ನು ಮಾಡಿದ್ರು ನಾರದರು. ಕೈಯಲ್ಲಿ ವೀಣೆ ಕೂಡ ಇತ್ತು, ಚೆನ್ನಾಗಿ ಹಾಡಿದ್ರು ಅಂತ. ಸನಕಾದಿಗಳಲ್ಲಿ ಕೇಳಿದ್ರು, ಹೇಗೂ ಸ್ನಾನಕ್ಕೆ ಬಂದಿದ್ದೀರಿ, ಸ್ನಾನಕ್ಕೆ ಇಳಿತಾ ಇದ್ದೀರಿ, ನಾನು ಸ್ನಾನಕ್ಕೆ ಬರ್ತೇನೆ ಅಂತ ಹೇಳಿದ್ದರು. ದೊಡ್ಡವರು ಮಹಾತ್ಮರು ನದಿಗೆ ಬಂದು ಸ್ನಾನ ಮಾಡುವಾಗ ಅವರ ಒಟ್ಟಿಗೆ ನಾವು ಸ್ನಾನ ಮಾಡಬೇಕು ಅಂತ. ಆದ್ದರಿಂದಲೇ ನಮ್ಮ ಗುರುಗಳು, ಸ್ವಾಮಿಗಳವರು, ಶ್ರೀಪಾದಂಗಳವರು ನದಿ ಪುಣ್ಯ ಸ್ನಾನಕ್ಕೆ ಹೋದಾಗ ಅವರ ಒಟ್ಟಿಗೆ ನಾವು ಕೂಡ ಹೋಗಿ ಅವರು ಮುಳುಗಿದಾಗ ನಾವು ಮುಳುಗುವಂತ. ಯಾಕೆ ಅಂದರೆ ಅವರ ಒಟ್ಟಿಗೆ ಮುಳುಗಿದಾಗ ನಮ್ಮ ಪಾಪ ಹೆಚ್ಚು ಪರಿಹಾರವಾಗ್ತದೆ ಅಂತ.
ನಾರದರಿಗೆ ಸಂತೋಷ ಆಯಿತು. ಸನಕಾದಿಗಳ ಒಟ್ಟಿಗೆ ತಾನು ಮುಳುಗಿದ್ರು. ತೀರ್ಥ ಸ್ನಾನ ಎಲ್ಲ ಆಯಿತು. ದಡಕ್ಕೆ ಬಂದು ಕುಳಿತಿದ್ದಾರೆ. ಸನಕಾದಿಗಳಲ್ಲಿ ನಾರದರು ಪ್ರಶ್ನೆ ಮಾಡಿದ್ರು, ಯಾವ ರೀತಿಯಾಗಿ ಭಗವಂತನ ಅನುಗ್ರಹ ಆಗುತ್ತದೆ? ನಾವು ಮಾಡಿದ ಪಾಪಕ್ಕೆ ಪರಿಹಾರ ಏನು? ನಿಮ್ಮಲ್ಲಿ ನಾನು ಯಾಕೆ ಕೇಳುತ್ತಾ ಇದ್ದೇನೆ ಅಂದರೆ, ನೀವು ಕೇವಲ ಆತ್ಮೋದ್ಧಾರವನ್ನು ಮಾಡಲಿಕ್ಕೆ ಇರುವವರಲ್ಲ, ಲೋಕೋದ್ಧಾರವನ್ನು ಮಾಡುವವರು ನೀವು. ಮತ್ತೆ ನಿಮಗೆ ಅಹಂ ಮತ್ತು ಮಮ, ಅಹಂಕಾರ ಮತ್ತು ಮಮಕಾರ ಇದು ಎರಡು ಕೂಡ ನಿಮಗೆ ಇಲ್ಲ. ಆದ್ದರಿಂದಲೇ ನಿಮ್ಮಲ್ಲಿ ಕೇಳುತ್ತಾ ಇದ್ದೇನೆ, ದೇವರ ಮಹಿಮೆಯನ್ನು ನಮಗೆ ತಿಳಿಸಿಕೊಡಬೇಕು. ಆಗ ಸನಕಾದಿಗಳು ನಾರದರಿಗೆ ಒಂದೊಂದೇ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾ ಬಂದರು. ನಾರದರು ಮೊದಲು ಕೇಳಿದ್ದೇ ಭಗವಂತನ ಮಹಿಮೆ. ಆ ಭಗವಂತನ ಮಹಿಮೆ ಅಂದರೆ ಏನು? ಈ ಜಗತ್ತನ್ನು ನೋಡಿ ದೇವರ ಮಹಿಮೆ ಗೊತ್ತಾಗಬೇಕು. ಆದ್ದರಿಂದಲೇ ಮೊದಲಿಗೆ ಇರುವಂಥದ್ದು ಬ್ರಹ್ಮಾಂಡದ ವರ್ಣನೆ, ಅದನ್ನು ಪ್ರಾರಂಭ ಮಾಡಿದ್ದು. ಸನಕಾದಿಗಳು ಪ್ರಾರಂಭ ಮಾಡುವಾಗ ಮೊದಲಿಗೆ ಒಂದು ಮಂಗಳಾಚರಣೆ ಅಂತ ಮಾಡಿದ್ರು ಅಂತ. ನಮಃ ಪರಾಯ ದೇವಾಯ ಪರಸ್ಮಾತ್ ಪರಮಾಯ ಚ ಪರಾವರ ನಿವಾಸಾಯ ಸಗುಣಾಯ ಗುಣಾಯ ಚ. ನಮಸ್ಕಾರ ಯಾರಿಗೆ? ಭಗವಂತನಿಗೆ ನಮಸ್ಕಾರ. ಎಂತಹ ಭಗವಂತ? ನಮಃ ಪರಾಯ, ಸರ್ವೋತ್ತಮನಾದಂತಹ ನಾರಾಯಣನಿಗೆ ನಮಸ್ಕಾರ. ದೇವಾಯ, ಕ್ರೀಡಾದಿ ಗುಣ ವಿಶಿಷ್ಟನಾದವ ಅಂತ. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರವನ್ನು ದೇವರು ಹೇಗೆ ಮಾಡ್ತಾನೆ? ಆಟವನ್ನು ಮಕ್ಕಳು ಏನು ಆಡುತ್ತಾರಲ್ಲ, ಆಟ ಆಡಿದಾಗ ಏನು ಆಯಾಸ ಆಗುವುದಿಲ್ಲ, ಅದರಂತೆಯೇ ದೇವರು ಮಾಡುವುದಂತೆ. ಯಾವ ಒಂದು ಕಷ್ಟ, ಶ್ರಮ, ಆಯಾಸ ಏನು ದೇವರಿಗೆ ಆಗುವುದಿಲ್ಲ. ಅಂತಹ ದೇವ, ಕ್ರೀಡಾದಿ ಗುಣ ವಿಶಿಷ್ಟನಾದಂತಹ ಭಗವಂತ ನಾರಾಯಣನಿಗೆ ನಮಸ್ಕಾರ. ಪರಸ್ಮಾತ್ ಪರಮಾಯತ, ಯಾರು ದೊಡ್ಡವರು ಅಂತ ಇದ್ದಾರೆ, ಮಹಾಲಕ್ಷ್ಮಿ, ಬ್ರಹ್ಮವಾಯು, ಭಾರತೀ ಸರಸ್ವತಿಯರು, ಇವರೆಲ್ಲ ದೊಡ್ಡವರು. ಇವರೆಲ್ಲರಿಗಿಂತಲೂ ಇನ್ನೂ ದೊಡ್ಡವನಾದಂತಹ ಭಗವಂತ ನಾರಾಯಣ, ಪುರುಷೋತ್ತಮನಾದಂತಹ ನಾರಾಯಣ, ನಿನಗೆ ನಮಸ್ಕಾರ. ಪರಾವರ ನಿವಾಸಾಯ, ಒಂದು ಕನಿಷ್ಠವಾದ ವಸ್ತುವಿನಿಂದ ಹಿಡಿದು ದೊಡ್ಡದಾದಂತಹ ಪರ್ವತದವರೆಗೂ ಎಲ್ಲ ಕಡೆಯೂ ಕೂಡ ಭಗವಂತ ವಾಸವಾಗಿದ್ದಾನೆ. ನಿವಾಸಾಯ, ಪರಾವರ ನಿವಾಸಾಯ, ಎಲ್ಲ ಕಡೆ ವ್ಯಾಪ್ತವಾಗಿದ್ದಾನೆ. ಅಂತಹ ಭಗವಂತ ನಾರಾಯಣನಿಗೆ ನಮಸ್ಕಾರ. ಸಗುಣಾಯ ಅಗುಣಾಯ ಚ, ಅಗುಣ ಮತ್ತು ಸಗುಣ ಅಂದರೆ ಭಗವಂತ ನಿರ್ಗುಣ. ನಿರ್ಗುಣ ಅಂತೇಳಿ ಮತ್ತೆ ಸಗುಣ, ಏನಿದು? ಭಗವಂತ ನಿರ್ಗುಣ ಹೌದು, ಸಗುಣನೂ ಹೌದು. ನಿರ್ಗುಣ ಅಂದರೆ ಅವನ ಶರೀರ ಅದು ಪ್ರಾಕೃತವಾದಂತಹ ಶರೀರ ಅಲ್ಲ, ಅಪ್ರಾಕೃತ ಶರೀರ, ಚಿನ್ಮಯ ರೂಪ ಭಗವಂತನು. ನಮ್ಮಂತೆ ಸತ್ವಗುಣ, ರಜೋಗುಣ, ತಾಮಸ ಗುಣ ಇದೆಲ್ಲ ಅವನಲ್ಲಿ ಇಲ್ಲ ಅಂತ ಅರ್ಥ. ನಿರ್ಗುಣ ಅಂದರೆ ನಮ್ಮಲ್ಲಿ ಇರುವಂತಹ ಗುಣಗಳು ಅವನಲ್ಲಿ ಇಲ್ಲ. ಗುಣಗಳು ಇಲ್ಲ ಅಂದ ಮೇಲೆ ಸಗುಣ ಅಂತ ಹೇಳಿದ್ರು. ಸಗುಣ ಅಂದರೆ ಗುಣಗಳು ಇವೆ. ಯಾವ ಗುಣಗಳು? ಜ್ಞಾನ, ಆನಂದ, ಐಶ್ವರ್ಯಾದಿ ಗುಣಗಳು ತುಂಬಿ ತುಳುಕಾಡುತ್ತಾ ಇವೆ. ಅದು ಕೂಡ ಸ್ವಲ್ಪ ಮಾತ್ರ ಅಲ್ಲ. ಪೂರ್ಣಾನಂದ, ಪೂರ್ಣೈಶ್ವರ್ಯ, ಪೂರ್ಣ ಜ್ಞಾನ, ಅಂತಹ ಅನಂತ ಕಲ್ಯಾಣ ಗುಣಗಳಿಂದ ತುಂಬಿ ತುಳುಕಾಡುತ್ತಾ ಇದ್ದಾನೆ ಭಗವಂತ ನಾರಾಯಣ. ಅಂತಹ ನಾರಾಯಣನಿಗೆ ನಮಸ್ಕಾರ ಅಂತ ಒಂದು ಶ್ಲೋಕ ಅಲ್ಲ, ತುಂಬ ಶ್ಲೋಕಗಳಿವೆ. ಈ ರೀತಿಯಾಗಿ ನಾರದರು ಪ್ರಶ್ನೆಯನ್ನು ಕೇಳಿದಾಗ ಉತ್ತರವನ್ನು ಹೇಳುವ ಮುಂಚಿತವಾಗಿ ನಾರಾಯಣನ ನಮಸ್ಕಾರ ಮಾಡಿ ದೇವರ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ.
ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ. ಭಗವಂತನಲ್ಲಿ ಭಕ್ತಿ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು, ಭಕ್ತಿ ಅಂದರೆ ಏನು? ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ. ಸ್ನೇಹ ಭಕ್ತಿ ರೀತಿ ಪ್ರೋಕ್ತಃ ತಯಾ ಮುಕ್ತಿ ನಚಾನ್ಯಥ. ಪ್ರೀತಿಯೇ ಭಕ್ತಿ ಅಂತ. ಎಂತಹ ಪ್ರೀತಿ? ಮಾಹಾತ್ಮ್ಯ ಜ್ಞಾನಪೂರ್ವಸ್ತು. ಭಗವಂತನ ಮಹತ್ವ ಗೊತ್ತಾಗಬೇಕು. ನಾವು ಒಬ್ಬರಲ್ಲಿ ಪ್ರೀತಿಯನ್ನು ಮಾಡಬೇಕು ಅಂತ ಆದರೆ ಅವನ ಗುಣಗಳು ನಮಗೆ ಗೊತ್ತಾಗಬೇಕು. ಅವ ಎಂತವ ಅಂತ. ಒಳ್ಳೆಯವ ಅಂದರೆ ಅವನಲ್ಲಿ ಪ್ರೀತಿ ಬರ್ತದೆ, ಇಲ್ಲದೇ ಇದ್ದರೆ ಬರುವುದಿಲ್ಲ. ಹಾಗೆಯೇ ಭಗವಂತನಲ್ಲಿ ಸ್ನೇಹ ಪ್ರೀತಿ ಬರಬೇಕು ಅಂದರೆ ಅವನ ಮಹಾತ್ಮ್ಯವನ್ನು ತಿಳ್ಕೊಳ್ಬೇಕು. ಆದ್ದರಿಂದಲೇ ಹೇಳಿದ್ರು ಮಹಾತ್ಮ್ಯ ಜ್ಞಾನಪೂರ್ವಸ್ತು. ಅದು ಹೇಗಿರಬೇಕು? ಸುದೃಢ. ಆ ಪ್ರೀತಿ ಅದು ಗಟ್ಟಿಯಾಗಿ ಇರಬೇಕಂತೆ. ಇವತ್ತು ಪ್ರೀತಿ ಮಾಡ್ತೇವೆ, ನಾಳೆ ಒಟ್ಟಾಗ್ತೇವೆ, ನಾಡಿದ್ದು ಬೇರೆ ಆಗ್ತೇವೆ, ಅದು ಆಗಬಾರದು. ಸುದೃಢ ಸರ್ವತೋಧಿಕ. ಹೆಂಡತಿ ಮಕ್ಕಳಲ್ಲಿ ಏನು ಪ್ರೀತಿ ತೋರಿಸ್ತೇವೆ ಅಲ್ಲ, ಅದಕ್ಕಿಂತಲೂ ಅಧಿಕವಾಗಿ ಇರಬೇಕು. ಅಂತಹ ಪ್ರೀತಿ ಅದೇ ಭಕ್ತಿ ಅಂತ ಕರೆಸಿಕೊಳ್ಳಲ್ಪಡುತ್ತದೆ. ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ ತಯಾ ಮುಕ್ತಿ ನಚಾನ್ಯಥ. ಭಕ್ತಿಯಿಂದಲೇ ಮುಕ್ತಿ, ಭಕ್ತಿಯಿಂದಲೇ ಭಗವಂತನ ಪ್ರಸಾದ ಆಗಿ ಮುಕ್ತಿ ಪ್ರಾಪ್ತಿಯಾಗ್ತದೆ. ಇದು ಆಚಾರ್ಯರ ಮಾತು. ಹಾಗಾಗಿಯೇ ಭಗವಂತನ ಮಹತ್ವ, ಅವನ ಮಹಿಮೆ ನಮಗೆ ಗೊತ್ತಾದರೆ ಅವನಲ್ಲಿ ಪ್ರೀತಿ ಬರುತ್ತದೆ. ಅದು ಗೊತ್ತಾಗಬೇಕಾದರೆ ನಮ್ಮ ಕಣ್ಣ ಮುಂದೆ ಇರುವಂತಹ ಈ ಭೂಗೋಳ, ಈ ಬ್ರಹ್ಮಾಂಡದ ಜ್ಞಾನ ಬಂತು ಅಂದರೆ ಸಾಕು. ಅವನ ಮಹಿಮೆ ನಮಗೆ ಗೊತ್ತಾಗ್ತದೆ, ಅವನಲ್ಲಿ ಅಂತಹ ಪ್ರೀತಿ, ಅಂತಹ ಭಕ್ತಿ ಪ್ರಾಪ್ತಿಯಾಗ್ತದೆ. ಆದ್ದರಿಂದ ಮೊದಲು ಕೇಳಿದ್ದು ನಾರದರು ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಿ ಅಂತ. ಆಗ ಸನಕರು, ಸನಕ, ಸನಂದನ, ಸನತ್ಕುಮಾರ, ಸನಾತನ ಅಂತ ಇವರು 4 ಮಂದಿಯೂ ಕೂಡ ಒಬ್ಬೊಬ್ಬರು ಒಮ್ಮೊಮ್ಮೆ ಉತ್ತರವನ್ನು ಹೇಳ್ತಾರೆ. ಈಗ ಸನಕರು ಬ್ರಹ್ಮಾಂಡದ ವರ್ಣನೆಯನ್ನು ಮಾಡ್ತಾರೆ. ಎಲ್ಲ ಪುರಾಣಗಳಲ್ಲಿಯೂ ಕೂಡ ಬ್ರಹ್ಮಾಂಡದ ವರ್ಣನೆ ಇದೆ, ನಾವೆಲ್ಲ ಕೇಳಿರುತ್ತೇವೆ. ಕೆಲವೊಂದು ಪುರಾಣಗಳಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ ಇರುತ್ತದೆ. ಶ್ರೀಮದ್ ಆಚಾರ್ಯರು ನಿರ್ಣಯವನ್ನು ಕೊಡುವಾಗ ಹೇಳ್ತಾರೆ, ಭಾಗವತದಲ್ಲಿ ಏನು ಬ್ರಹ್ಮಾಂಡ ವರ್ಣನೆ ಬಂದಿದೆ ಅದಕ್ಕೆ ಸರಿಯಾಗಿ ಅನ್ವಯವನ್ನು ಮಾಡಬೇಕು. ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಇದೆ. ಭಾಗವತದಲ್ಲಿ ಏನು ಬಂದಿದೆ ಅದಕ್ಕೆ ಸರಿಯಾಗಿ ಎಲ್ಲವನ್ನು ಕೂಡ ತಿಳ್ಕೊಳ್ಬೇಕು ಅಂತ ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಟ್ಟಿದ್ದಾರೆ. ನಾವು ಈ ಬ್ರಹ್ಮಾಂಡದ ವರ್ಣನೆಯನ್ನು ಯಥಾಶಕ್ತಿಯಾಗಿ ನೋಡೋಣ. ಭಗವಂತ ತಾನು 24 ತತ್ವಗಳನ್ನು ಸೃಷ್ಟಿ ಮಾಡಿ, ತತ್ವ ಅಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡಿ, ನೀವು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಅಂತ ಹೇಳಿದಾಗ ತತ್ವ ದೇವತೆಗಳಿಗೆ ಅದು ಸಾಧ್ಯ ಆಗಲಿಲ್ಲ. ಮತ್ತೆ ದೇವರನ್ನೇ ಮೊರೆ ಹೋಗಿದಾಗ ಭಗವಂತನೇ ಈ 24 ತತ್ವಗಳನ್ನು ಇಟ್ಟುಕೊಂಡು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ. ಎಂತಹ ಬ್ರಹ್ಮಾಂಡ? 14 ಲೋಕಗಳನ್ನು ಒಳಗೊಂಡಂತಹ ಬ್ರಹ್ಮಾಂಡ. ಭೂಲೋಕ, ಅಂತರಿಕ್ಷ, ಸ್ವರ್ಗ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ ಅಂತ ಮೇಲೆಗಡೆ ಭೂಮಿಯ ಮೇಲೆ ಇರುವಂಥ 7 ಲೋಕಗಳು, ಭೂಮಿಯ ಕೆಳಗಡೆ ಇರುವಂತಹ 7 ಲೋಕಗಳು. ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಸಾತಲ, ಪಾತಾಲ ಅಂತ 7 ಲೋಕಗಳು. ಹೀಗೆ 7 ಒಟ್ಟಿಗೆ 14 ಲೋಕಗಳು ಉಳ್ಳಂತಹ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ. ಈ ಮಧ್ಯದಲ್ಲಿ ಇರುವಂಥದ್ದು ಭೂಮಿ. ಆ ಭೂಮಿಯ ಭಾಗ ಏನಿದೆ, ಭೂಗೋಳ, ಅಲ್ಲಿ ನಾವೆಲ್ಲ ಇರುವಂಥದ್ದು. ಎಲ್ಲಿ ಇದ್ದೇವೆ ಅಂತ ಕೇಳಿದರೆ ಈ ಭೂಮಿಯ ಮಧ್ಯದಲ್ಲಿ ಇರುವಂಥದ್ದೇ ಮೇರು ಪರ್ವತ. ಆ ಮೇರು ಪರ್ವತ ಹೇಗಿದೆ?
ಅದು ಬಂಗಾರಮಯವಾಗಿದೆ. ಅಂತಹ ಮೇರು ಪರ್ವತ, ಎಲ್ಲ ಪರ್ವತಗಳನ್ನು ನಾವು ನೋಡ್ತೇವೆ, ಕೆಳಗಡೆ ಅಗಲವಾಗಿ ಇದ್ದು ಮೇಲುಗಡೆ ತೆಳ್ಳಗಾಗ್ತಾ ಹೋಗ್ತದೆ. ಇದೆಲ್ಲ ಪರ್ವತ. ಆದರೆ ಈ ಮೇರು ಪರ್ವತ ಹಾಗಲ್ಲ. ಕೆಳಗಡೆ ತೆಳ್ಳಗೆ ಇದ್ದು ಮೇಲೆ ಹೋಗ್ತಾ 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 ಅದು ಅಗಲವಾಗಿ ಹೋಗ್ತದೆ. ಎಷ್ಟು ಯೋಜನ ವಿಸ್ತಾರವಾಗಿದೆ ಅಂದರೆ 1,00,000 ಯೋಜನ ವಿಸ್ತಾರವಾದದ್ದು ಅದು ಮೇರು ಪರ್ವತ. ಕೆಳಗಡೆ ಬೀಳುವುದಿಲ್ವ ಕೇಳಿದರೆ ಬೀಳುವುದಿಲ್ಲ ಅಂತ. ಯಾಕೆ ಅಂದರೆ ಭೂಮಿಯ ಒಳಗೆ 16,000 ಯೋಜನ ಆಳಕ್ಕೆ ಅದು ಹೋಗಿ ನಿಂತಿದೆ. ಮತ್ತು ಸುತ್ತ 4 ಅವಷ್ಟಂಬ ಪರ್ವತವನ್ನು ಇಟ್ಟಿದ್ದಾರೆ. ಆದ್ದರಿಂದ ಕೆಳಗೆ ಬೀಳುವುದಿಲ್ಲ. ಅಂತಹ ಬಂಗಾರಮಯವಾದಂತಹ ಮೇರು ಪರ್ವತದ ತುತ್ತ ತುದಿಯಲ್ಲಿ ಬ್ರಹ್ಮದೇವರ ಸಭೆ ಇದೆ. 1,000,000 ಯೋಜನ ವಿಸ್ತಾರವಾದಂತಹ ಒಂದು ದೊಡ್ಡ ಜಾಗ, 1,000,000,000 ಅಂತ ಹೆಸರು ಅದಕ್ಕೆ. ಅಲ್ಲಿ ಬ್ರಹ್ಮದೇವರ ಸಭೆಯೆಲ್ಲ ನಡೀತದೆ. ಅಲ್ಲಿಗೆ ಗಂಗೆ ಕೂಡ ಪ್ರವೇಶ ಮಾಡಿದ್ದಾಳೆ. ತ್ರಿವಿಕ್ರಮ ದೇವರ ಪಾದವನ್ನು ತೊಳೆದಂತಹ ನೀರು, ಅದಕ್ಕೆ ಹೆಸರು ಗಂಗೆ ಅಂತ. ಬ್ರಹ್ಮದೇವರು ಭಗವಂತನ ಪಾದವನ್ನು ಪ್ರಕ್ಷಾಳನೆ ಮಾಡಿದ್ದು. ತ್ರಿವಿಕ್ರಮ ದೇವರ ಭೂಮಿಯನ್ನು ಅಳತೆ ಮಾಡುವ ಸಂದರ್ಭದಲ್ಲಿ ಒಂದು ಪಾದ ಹೋಗಿ ಬ್ರಹ್ಮಾಂಡದ ಕರಪರಕ್ಕೆ ತಾಗಿ ಅಲ್ಲಿಂದ ಹೊರಗಿನ ಆವರಣದ ನೀರು ಬಂದಾಗ ಬ್ರಹ್ಮದೇವರು ಕಮಂಡಲುವಿನಲ್ಲಿ ಸ್ವೀಕರಿಸಿ ದೇವರ ಪಾದವನ್ನು ತೊಳೆದ್ರು ಅಂತ. ಆ ನೀರು ಗಂಗೆಯಾಗಿ ಹರಿತು. ಆ ನೀರು ಬಂದಿದ್ದು ಶಿಂಶುಮಾರ ಖಂಡಕ್ಕೆ. ಶಿಂಶುಮಾರ ಲೋಕ ಅಂತ ಒಂದು ಇದೆ, ಅಲ್ಲಿಗೆ ಬಂತು. ಆ ಶಿಂಶುಮಾರ ಲೋಕದಲ್ಲಿ ಧ್ರುವ ಇದ್ದಾನೆ. ಆ ಧ್ರುವ ಏನು ಮಾಡಿದ? ಇದು ನನ್ನ ಸ್ವಾಮಿಯ ಪಾದೋದಕ ಅಂತ ತನ್ನ ಶಿರಸ್ಸಿನಲ್ಲಿ ಧರಿಸಿಕೊಂಡ. ನಂತರದಲ್ಲಿ ಆ ಗಂಗೆ ಸಪ್ತರ್ಷಿ ಮಂಡಲಕ್ಕೆ ಬಂದು, ಅಲ್ಲಿಂದ ಮತ್ತೆ ಕೆಳಗೆ ಚಂದ್ರಮಂಡಲಕ್ಕೆ ಬಂದು, ಅಲ್ಲಿಂದ ಕೆಳಗೆ ಈ ಬ್ರಹ್ಮದೇವರ ಸಭೆಗೆ ಬಂದಿದ್ದಾಳೆ, 1,000,000,000ಗೆ ಬಂದಿದ್ದಾಳೆ. ಅಲ್ಲಿಂದ ಕೆಳಗೆ ಹರಿಯುವಾಗ 4 ಭಾಗವಾಗಿ ಹರಿತಾಳೆ. ಅದರಲ್ಲಿ ಅಲಕಾನಂದ, ಸೀತಾ, ಚಕ್ಷು, ಭದ್ರ ಅಂತ 4 ಹೆಸರುಗಳು. ಅದರಲ್ಲಿ ನಮಗೆ ನಮ್ಮ ಖಂಡದಲ್ಲಿ ನಮಗೆ ಸಿಗುವವಳು ಅಂದರೆ ಅಲಕಾನಂದ. ಅದು ಬದರಿ ಕ್ಷೇತ್ರದಲ್ಲಿ ಹರಿತಾ ಇದ್ದಾಳೆ. ಬೇರೆ 3 ನಮಗೆ ಸಿಗುವುದಿಲ್ಲ. ಅಂತೂ ಅಲಕಾನಂದ ಸ್ನಾನ ಮಾಡಿದರೆ ಗಂಗಾ ಸ್ನಾನದ ಪುಣ್ಯ, ಎಲ್ಲ ಪಾಪಗಳ ಪರಿಹಾರ ಅಂತ. ಈ ರೀತಿಯಾದಂತಹ ಮೇರು ಪರ್ವತ ಅದು ಭೂಮಿಯ ಮಧ್ಯದಲ್ಲಿ ಇರುವಂಥದ್ದು, ಗೋಲಾಕಾರವಾಗಿದೆ. ಅದಕ್ಕೆ ಹೇಳೋದು ಭೂಗೋಳ ಅಂತ. ಈ ಮೇರು ಪರ್ವತ ಇರುವ ಸ್ಥಳ ಯಾವುದು ಅಂದರೆ ಅದು ಜಂಬೂ ದ್ವೀಪ. ಈ ದ್ವೀಪಗಳು 7. ದ್ವೀಪಗಳ ಸುತ್ತಲೂ ಒಂದೊಂದು ದ್ವೀಪದ ಸುತ್ತಲೂ ಒಂದೊಂದು ಸಮುದ್ರ ಇದೆ ಅಂತೆ. 7 ಸಮುದ್ರ, 7 ದ್ವೀಪ, 7 ಸಮುದ್ರ. ಇದು ಹೇಗೆ ನಿರ್ಮಾಣ ಆಯಿತು ಅಂದರೆ ನಮಗೆಲ್ಲ ಗೊತ್ತಿದೆ. ಸ್ವಯಂಭುವ ಮನುಗಳ ಮಗ ಪ್ರಿಯವ್ರತ ಅಂತ ಹಿರಿಮಗ, ಅವ ಆಡಳಿತವನ್ನು ನಡೆಸ್ತಾ ಇರುವಾಗ ಸೂರ್ಯ ಮೇರು ಪರ್ವತಕ್ಕೆ ಪ್ರದಕ್ಷಿಣೆ ಬರ್ತಾನೆ. ಒಂದು ಕಡೆಯಲ್ಲಿ ಉದಯ ಆದಾಗ ಬಂದಾಗ ಇನ್ನೊಂದು ಕಡೆ ಕತ್ತಲಾಗ್ತದೆ. ಈ ಕತ್ತಲೆಯನ್ನು ಪ್ರಿಯವ್ರತ ರಾಜ ಸಹಿಸಿಕೊಳ್ಳಲಿಲ್ಲ ಅಂತ, ಎಲ್ಲಿಯೂ ಕತ್ತಲೆ ಬರಬಾರದು ಅಂತ ಏನು ಮಾಡಿದ? ಹೊಳಿತಾ ಇರುವಂತಹ ಪ್ರಕಾಶಮಾನವಾದಂತಹ ಒಂದು ರಥವನ್ನು ಏರಿ ರಥದಲ್ಲಿ ಕುಳಿತುಕೊಂಡು ಆ ಮೇರು ಪರ್ವತಕ್ಕೆ ಸೂರ್ಯನ ಹಿಂದೆ ಹಿಂದೆ ಪ್ರದಕ್ಷಿಣೆ ಬಂದ. ಅದು ರಥ ಹೊಳಿತಾ ಇತ್ತು ಅಂತ, ಕತ್ತಲೆಯೇ ಇಲ್ಲ ಅಂತ ಆಯಿತು. ಹೀಗೆ ಎಷ್ಟು ಬಾರಿ ಪ್ರದಕ್ಷಿಣೆ ಬಂದ ಅಂದರೆ 7 ಬಾರಿ ಪ್ರದಕ್ಷಿಣೆ ಬಂದ.
ಒಂದೊಂದು ಬಾರಿ ಪ್ರದಕ್ಷಿಣೆ ಬಂದಾಗಲೂ ಆ ರಥದ ಚಕ್ರ ಹೋದ ಜಾಗ ಏನಿದೆ ಅದು ಹೊಂಡಾಯಿತು, ಗರ್ತ. ಅಲ್ಲಿ ಒಂದು ಸಮುದ್ರದ ನಿರ್ಮಾಣ ಆಯಿತು. 7 ಬಾರಿ ಪ್ರದಕ್ಷಿಣೆ ಬಂದ ಕಾರಣ 7 ಸಮುದ್ರ ಆಯಿತು. ಸಮುದ್ರದ ದಡದಲ್ಲಿ ದ್ವೀಪ, 7 ದ್ವೀಪಗಳು ಆದವು. ಹೀಗೆ 7 ದ್ವೀಪ, 7 ಸಮುದ್ರ. ಪ್ರಿಯವ್ರತ ರಾಜ ಈ 7 ದ್ವೀಪಗಳಿಗೆ ತನ್ನ 7 ಮಕ್ಕಳನ್ನು ಆಡಳಿತಕ್ಕೆ ನೇಮಿಸಿದ ಅಂತ. ಯಾಕೆ ಅಂದರೆ ಅವನಿಗೆ ಮದುವೆ ಬೇಡ ಅಂತ ಹೋದವ, ಕಾಡಿಗೆ ಹೋಗ್ತೇನೆ ಅಂತ. ಬ್ರಹ್ಮದೇವರು ಅವನಿಗೆ ಉಪದೇಶ ಎಲ್ಲ ಮಾಡಿ ಮದುವೆ ಆಗಿದ್ದಾನೆ. 10 ಮಕ್ಕಳು ಗಂಡು ಮಕ್ಕಳು ಹುಟ್ಟಿದ್ರು, ಒಬ್ಬಳು ಹೆಣ್ಣು ಮಗಳು ಊರ್ಜಸ್ವತಿ ಎಂಬುವವಳು. ಊರ್ಜಸ್ವತಿಯನ್ನು ಶುಕ್ರಾಚಾರ್ಯರೇ ಕೊಟ್ಟು ಮದುವೆ ಮಾಡಿದ ಪ್ರಿಯವ್ರತ ರಾಜ. ಇನ್ನು 10 ಮಂದಿ ಗಂಡು ಮಕ್ಕಳಲ್ಲಿ 3 ನೈಷ್ಠಿಕ ಬ್ರಹ್ಮಚಾರಿಗಳಾಗಿ ಹೋದರು ಅವರು. ಇನ್ನು ಉಳಿದವರು 7 ಮಂದಿ. ಆ 7 ಮಂದಿ ಮಕ್ಕಳಿಗೆ 7 ದ್ವೀಪಗಳನ್ನು ಭಾಗ ಮಾಡಿ ಕೊಟ್ಟು ಬಿಟ್ಟ. ಈ ತಂದೆಗೆ ತನ್ನ 2, 3, 4 ಮಂದಿ ಮಕ್ಕಳಿದ್ದರೆ ಆಸ್ತಿಯನ್ನು ಪಾಲು ಮಾಡಿಕೊಟ್ಟ ಹಾಗೆ ಪ್ರಿಯವ್ರತ ರಾಜ ತನ್ನ 7 ಮಂದಿಗೆ 7 ದ್ವೀಪವನ್ನು ಕೊಟ್ಟು ಬಿಟ್ಟ. ಈ 7 ದ್ವೀಪಗಳಲ್ಲಿ ಮೊದಲ ದ್ವೀಪವೇ ಜಂಬೂ ದ್ವೀಪ. ಜಂಬೂ ದ್ವೀಪ ಅದು ಆಗ್ನೇಯಿದ್ರನ ಪಾಲಾಯಿತು. ಆಗ್ನೇಯಿದ್ರನಿಗೂ ಕೂಡ 9 ಮಕ್ಕಳು ಅಂತೆ. ಅವು ಏನು ಮಾಡಿದ, ಈ ಜಂಬೂ ದ್ವೀಪದಲ್ಲಿ ಪಾಲು ಮಾಡಬೇಕು. 9 ಪಾಲು ಮಾಡಿದ ಅಂತೆ. ಅದೇ 9 ವರ್ಷ ಅಥವಾ 9 ಖಂಡ. 9 ಖಂಡದಲ್ಲಿ ಒಂದು ಹಿರಣ್ಮಯ ವರ್ಷ, ಕಿಂಪುರುಷ ವರ್ಷದಂತೆಯೇ ಭರತ ಖಂಡ, ಭಾರತ ವರ್ಷ. ನಾವೆಲ್ಲ ಈ ಭಾರತ ವರ್ಷದಲ್ಲಿ ಇದ್ದೇವೆ. ಭಾರತ ವರ್ಷ ಅಂತ ಹೆಸರು ಬರಲಿಕ್ಕೆ ಕಾರಣ ಭರತ ಅಂತ. ನಾಭಿ ಎಂಬುವವ ಒಬ್ಬ ಮಗ. ನಾಭಿರಾಜನಿಗೆ, ಅಗ್ನಿದ್ರನ ಮಗ ನಾಭಿರಾಜ, ನಾಭಿಗೆ ಋಷಭ ಎಂಬ ಮಗ ಹುಟ್ಟಿದ್ದು ಅಂದರೆ ದೇವರೇ ಮಗನಾಗಿ ಬಂದಿತ್ತು. ಋಷಭ ದೇವರ ಮಗನೇ ಭರತ. 100 ಮಂದಿ ಮಕ್ಕಳಲ್ಲಿ ಜ್ಯೇಷ್ಠನಾದವ, ಶ್ರೇಷ್ಠನಾದವ ಭರತ. ಆದ್ದರಿಂದ ಆ ಖಂಡ ಭರತ ಆಳಿದ ಕಾರಣ ಭರತ ಖಂಡ ಅಂತ ಅವನ ಹೆಸರಿನಿಂದಲೇ ಕರೆಸಿಕೊಂಡಿತು ಅಂತ. ಹೀಗೆ ಭರತ ಖಂಡದಲ್ಲಿ ನಾವೆಲ್ಲ ಇದ್ದೇವೆ. ಜಂಬೂದ್ವೀಪ ಮತ್ತು ಜಂಬೂದ್ವೀಪದ ಸುತ್ತ ಸಮುದ್ರ, ಲವಣ ಸಮುದ್ರ. 7 ದ್ವೀಪಗಳು: ಜಂಬೂದ್ವೀಪ, ಪ್ಲಕ್ಷದ್ವೀಪ, ಶಾಲ್ಮಲಿ ದ್ವೀಪ, ಕುಶದ್ವೀಪ, ಕ್ರೌಂಚ ದ್ವೀಪ, ಹಾಗೆಯೇ ಶಾಖದ್ವೀಪ, ಪುಷ್ಕರ ದ್ವೀಪ ಅಂತ. ಈ 7 ದ್ವೀಪಗಳು ಹೇಗಿವೆ ಅಂದರೆ, ಒಂದೊಂದು ದ್ವೀಪ ಆದಮೇಲೆ ಸುತ್ತಲೂ ಸಮುದ್ರ ಅಂತ. ಜಂಬೂ ದ್ವೀಪದ ಸುತ್ತಲೂ ಲವಣ ಸಮುದ್ರ ಇದೆ. ಪ್ಲಕ್ಷ ದ್ವೀಪದ ಸುತ್ತಲೂ ಕಬ್ಬಿನ ರಸದ ಸಮುದ್ರ ಇದೆ. ಶಾಲ್ಮಲಿ ದ್ವೀಪದ ಸುತ್ತಲೂ ಮಧ್ಯ ಸುರೆಯ ಸಮುದ್ರ ಇದೆ. ಕುಶದ್ವೀಪದ ಸುತ್ತಲೂ ತುಪ್ಪದ ಸಮುದ್ರ. ಕ್ರೌಂಚ ದ್ವೀಪದ ಸುತ್ತಲೂ ಮೊಸರಿನ ಸಮುದ್ರ. ಶಾಖದ್ವೀಪದ ಸುತ್ತಲೂ ಕ್ಷೀರ ಸಮುದ್ರ, ಹಾಲಿನ ಸಮುದ್ರ. ಇನ್ನು ಪುಷ್ಕರ ದ್ವೀಪದ ಸುತ್ತಲೂ ಸ್ವಾದೂದಕ ಸಮುದ್ರ. ಸ್ವಾದೂದಕ ಅಂದರೆ ಸಿಹಿ ನೀರಿನ ಸಮುದ್ರ. ಹೀಗೆ 7 ದ್ವೀಪಗಳು. ಅರ್ಥಾತ್ ಒಂದು ದ್ವೀಪ ಅದು 1,00,000 ಯೋಜನ ವಿಸ್ತಾರವಾದದ್ದು ಜಂಬೂ ದ್ವೀಪ. ನಂತರದ್ದು ದ್ವೀಪ ಅದರ 2ರಷ್ಟು, ನಂತರದ್ದು ಅದರ 2ರಷ್ಟು, ಒಟ್ಟಿಗೆ ಕೊನೆಗೆ ಪುಷ್ಕರ ದ್ವೀಪ ಎಷ್ಟು ವಿಸ್ತಾರ ಅಂದರೆ 64,00,000 ಯೋಜನ ವಿಸ್ತಾರವಾದದ್ದು. ಈ ಪುಷ್ಕರ ದ್ವೀಪ ಅಂತ ಕೊನೆಯ ದ್ವೀಪ ಏನಿದೆ, ಅಲ್ಲಿಯೇ ಮಾನಸೋತ್ತರ ಪರ್ವತ ಅಂತ ಇದೆ. ಈ ಮಾನಸೋತ್ತರ ಪರ್ವತದಲ್ಲಿ
ಅದು ಸೂರ್ಯ ದೇವರಿಗೆ ಸಂಚಾರ ಮಾಡಲಿಕ್ಕೆ ಜಾಗ ಅಂತ. ಸೂರ್ಯದೇವರ ರಥ ಆ ಮಾನಸೋತ್ತರ ಪರ್ವತದಲ್ಲಿ ಸುತ್ತು ಬರುತ್ತದೆ, ಪ್ರದಕ್ಷಿಣೆ ಬರುತ್ತದೆ. ಸ್ವರ್ಗ ಮತ್ತು ಭೂಲೋಕ ಅದರ ಮಧ್ಯದಲ್ಲಿ ಅಂತರಿಕ್ಷದಲ್ಲಿ ಸೂರ್ಯ ತಿರುಗಾಡುತ್ತಾ ಇದ್ದಾನೆ. ಸೂರ್ಯ ಅಂತ ಅಲ್ಲ, ಸೂರ್ಯನ ಮೇಲೆ ಚಂದ್ರ, ನಂತರದಲ್ಲಿ ಶುಕ್ರ, ಹೀಗೆ ಗ್ರಹ ನಕ್ಷತ್ರಗಳು, ಕೊನೆಗೆ ಧ್ರುವ, ಎಲ್ಲವೂ ಕೂಡ ತಿರುಗುತ್ತಾ ಇವೆ ಅಂತ. ಹೇಗೆ ಅಂದರೆ ಶಿಂಶುಮಾರ ರೂಪಿ ಭಗವಂತನ ದೇಹದಲ್ಲಿ ಆಶ್ರಯ ಪಡೆದುಕೊಂಡು ತಿರುಗುತ್ತಾ ಇವೆ ಅಂತ. ಸುಮ್ಮನೆ ಅಲ್ಲ, ಇಲ್ಲದಿದ್ದರೆ ಕೆಳಗೆ ಬಿಡಬೇಕಿತ್ತು. ಭಗವಂತ ಶಿಂಶುಮಾರ ರೂಪಿ ಭಗವಂತ ಆಧಾರ ಆಗಿದ್ದಾನೆ. ಸೂರ್ಯ ಭೂಮಿ ಮತ್ತು ಸ್ವರ್ಗದ ಮಧ್ಯದಲ್ಲಿ ಇದ್ದಾನೆ, ಆದ್ದರಿಂದಲೇ ಅರ್ಥಾತ್ ಬ್ರಹ್ಮಾಂಡದ ಮಧ್ಯದಲ್ಲಿ ಇದ್ದಾನೆ, ಆದ್ದರಿಂದ ಅವನಿಗೆ ಹೆಸರು ಮಾರುತಾಂಡ ಅಂತ. ಆ ಸೂರ್ಯನ ಪ್ರದಕ್ಷಿಣೆ ಮೇರು ಪರ್ವತಕ್ಕೆ ಆಗ್ತದೆ. ರಥದಲ್ಲಿ ಕುಳಿತುಕೊಂಡು ಪ್ರದಕ್ಷಿಣೆ ಬರುವುದು. ರಥಕ್ಕೆ ಚಕ್ರ ಎಷ್ಟು ಕೇಳಿದರೆ ಅದು ಒಂದೇ ಚಕ್ರ. ಒಂದೇ ಚಕ್ರದ ಗಾಡಿ ಬಹಳ ವೇಗವಾಗಿ ಹೋಗ್ತದೆ. ಆ ಚಕ್ರಕ್ಕೆ 12 ನೇಮಿಗಳು, ಅರ್ಥಾತ್ ಒಂದು ಚಕ್ರ ಅಂದರೆ ಸಂವತ್ಸರ, 12 ಅದರ ಅರಗಳು ಅಂದರೆ ರಾಶಿ ಮಾಸಗಳು, ಹೀಗೆ ಒಂದೊಂದನ್ನೇ ವರ್ಣನೆಯನ್ನು ಮಾಡುತ್ತಾರೆ. ಆ ರಥದ ಒಂದು ಅಚ್ಚನ್ನು ಮೇರು ಪರ್ವತಕ್ಕೆ ಕಟ್ಟಿದ್ದಾರೆ, ಇನ್ನೊಂದು ಅಚ್ಚು ಅದು ಮಾನಸೋತ್ತರ ಪರ್ವತದಲ್ಲಿ ಇದೆ, ಇನ್ನೊಂದು ಸಣ್ಣ ಅಚ್ಚು ಧ್ರುವ ಮಂಡಲದಲ್ಲಿ ಇದೆ ಅಂತೆ. ಒಟ್ಟಾರೆಯಾಗಿ ಎಣ್ಣೆಯ ಗಾಣದ ಅನುಭವ ನಮಗೆ ಆದರೆ, ಎಣ್ಣೆಯ ಗಾಣ ಹೇಗೆ ತಿರುಗುತ್ತದೋ ಹಾಗೆಯೇ ಸೂರ್ಯ ಮೇರು ಪರ್ವತದ ಸುತ್ತ ತಿರುಗುತ್ತಾ ಇದ್ದಾನೆ. ರಥ ಇದೆ, ಸೂರ್ಯ ರಥದಲ್ಲಿ ಕೂತಿದ್ದಾನೆ. ಓಡಿಸುವವರು ಯಾರು? ಸಾರಥಿ ಯಾರು ಅಂದರೆ ಅರುಣ ಅಂತ ಒಬ್ಬ ಇದ್ದಾನೆ, ಗರುಡನ ತಮ್ಮ. ಆ ಗರುಡನ ತಮ್ಮನಿಗೆ ಎಷ್ಟು ಸಾಮರ್ಥ್ಯ ಅಂದರೆ ಅವನಿಗೆ ಕಾಲುಗಳಿಲ್ಲ, ಸೊಂಟದ ಕೆಳಗೆ ಭಾಗವೇ ಇಲ್ಲ. ಅಂತಹ ಅರುಣ ರಥವನ್ನು ಓಡಿಸ್ತಾನೆ. ವಿನತೆಗೆ 2 ಮೊಟ್ಟೆಯನ್ನು ವಿನತಾದೇವಿ ಇಟ್ಟಾಗ ಒಂದು ಮೊಟ್ಟೆ ಬೇಗ ಹೊರಗೆ ಬಂದು ಗರುಡ ಬಂದ ಒಂದು ಮೊಟ್ಟೆಯಿಂದ, ಇನ್ನೊಂದು ಮೊಟ್ಟೆ ಇನ್ನು ಬಂದಿಲ್ಲ, ಅದರಿಂದ ತಾನೇ ಒಡೆದು ಬಿಟ್ಲಂತ ವಿನತಾದೇವಿ. ಓಡಿದಾಗ ಇನ್ನು ಅಂಗಾಂಗಗಳು ಬೆಳೆದಿಲ್ಲ, ಸೊಂಟದವರೆಗೆ ಮಾತ್ರ ಬೆಳೆದಿತ್ತು. ಆದರೂ ಈ ಅಂಗಾಂಗಗಳು ಕೆಲವೊಂದು ಇಲ್ಲದವರು ಬಹಳ ಸಮರ್ಥರಾಗಿರ್ತಾರೆ. ಅದು ದೇವರು ಒಂದು ಕೊಡುವಂಥ ಒಂದು ವಿಶೇಷ ಅನುಗ್ರಹ ಕೆಲವರಿಗೆ. ಅರುಣನಿಗೂ ಕೂಡ ಹಾಗೆ ಸೊಂಟದ ಕೆಳಗಡೆ ಭಾಗ ಇಲ್ಲದೆ ಹೋದರೂ ಸೂರ್ಯ ರಥವನ್ನು ಓಡಿಸುವ ಸಾಮರ್ಥ್ಯ ದೇವರು ಕೊಟ್ಟಿರುವಂಥದ್ದು. ಹೇಗೆ ಓಡಿಸ್ತಾನೆ? ನಾವೆಲ್ಲ ಗಾಡಿ ಓಡಿಸುವಾಗ ಮುಂದೆ ನೋಡಿಕೊಂಡು ಓಡಿಸ್ತೇವೆ, ಅವ ಓಡಿಸುವುದು ಹಾಗಲ್ಲ. ಸೂರ್ಯನನ್ನು ನೋಡಿಕೊಂಡು ಬೆನ್ನನ್ನು ದಾರಿಗೆ ಮುಖ ಮಾಡಿ ಬೆನ್ನನ್ನು ತೋರಿಸಿಕೊಂಡು ಹೋಗ್ತಾನೆ. ಅಂತಹ ಸೂರ್ಯನ ರಥದಲ್ಲಿ ಅರುಣ ಓಡಿಸುವವ. ಆ ರಥದ ಮುಂಭಾಗದಲ್ಲಿ ಸೂರ್ಯನಾರಾಯಣನನ್ನು ಸ್ತೋತ್ರ ಮಾಡಲಿಕ್ಕೆ 60,000 ಮಂದಿ ಋಷಿಗಳು ಇದ್ದಾರೆ. ವಾಲಕಿಲ್ಯ ಋಷಿಗಳು. ಹೆಬ್ಬರಳಿನ ಮಧ್ಯದಲ್ಲಿ ಏನು ಗೆರೆ ಇರ್ತದಲ್ಲ, ಅಷ್ಟೇ ಅವರ ಶರೀರ, ಅಷ್ಟೇ ಗಾತ್ರದವರವರು ವಾಲಕಿಲ್ಯ ಋಷಿಗಳು. ಅವರು ಯಾವಾಗಲೂ ಸೂರ್ಯಾಂತರ್ಗತ ನಾರಾಯಣನನ್ನು ಸ್ತೋತ್ರ ಮಾಡ್ತಾ ಇರ್ತಾರೆ. ಅವರೆಲ್ಲ ಅಷ್ಟು ಸ್ತೋತ್ರ ಮಾಡುವುದರ ಕಾರಣದಿಂದಲೇ ಸೂರ್ಯ ಬರ್ತಾ ಇದ್ದಾರೆ. ನಾವು ಕೂಡ ಸೂರ್ಯನನ್ನು ಸ್ತೋತ್ರ ಮಾಡಬೇಕು. ನಾವೆಲ್ಲ ಸೂರ್ಯ ಬಂದ ಮೇಲೆ ಎದ್ದು ಅರ್ಘ್ಯ ಕೊಡುವುದಲ್ಲ, ಸೂರ್ಯ ಬರುವ ಮುಂಚಿತವಾಗಿಯೇ ಅರ್ಘ್ಯ ಕೊಡಬೇಕು. ಯಾಕೆ ಅಂದರೆ ದೈತ್ಯರೆಲ್ಲ ಬರ್ತಾರೆ ಅಂತ, ಸೂರ್ಯನನ್ನು ಬರಲಿಕ್ಕೆ ಬಿಡುವುದಿಲ್ಲ. ಮಂದೇಹ ಅಂತ ಕೋಟಿ ದೈತ್ಯರು ಯಾವಾಗಲೂ ಉಪದ್ರವಕಾರಿಗಳಾಗಿಯೇ ಇರ್ತಾರೆ. ಅವರನ್ನು ಓಡಿಸುವ ಸಲುವಾಗಿ ನಾವು ಸೂರ್ಯನಿಗೆ ಅರ್ಘ್ಯ ಕೊಟ್ಟರೆ ಸೂರ್ಯ ಬರ್ತಾನೆ. ಸೂರ್ಯ ಬಂದ ಮೇಲೆ ಅರ್ಘ್ಯ ಕೊಟ್ಟರೆ ಉಪಯೋಗ ಇಲ್ಲ. ಆದ್ದರಿಂದ ಸೂರ್ಯ ಬರುವ ಮುಂಚಿತವಾಗಿ ಅರ್ಘ್ಯ ಕೊಟ್ಟರೆ ಸೂರ್ಯ ಬಂದಾಗ ಸೂರ್ಯನಾರಾಯಣನನ್ನು ಆರಾಧನೆ ಮಾಡಬಹುದು. ಹೀಗೆ ವಾಲಕಿಲ್ಯ ಋಷಿಗಳೆಲ್ಲ ಸೂರ್ಯನಾರಾಯಣನ ಸ್ತೋತ್ರ ಮಾಡ್ತಾ ಇರ್ತಾರೆ. ಹೀಗೆ ಸೂರ್ಯ ಪ್ರದಕ್ಷಿಣೆ ಬರುವಾಗ
ಕೆಲವೊಂದು ರಾಶಿಗಳಲ್ಲಿ ಪ್ರವೇಶ ಮಾಡ್ತಾನೆ. ಅದು ಮಾನಸೋತ್ತರ ಪರ್ವತದಲ್ಲಿ ರಥವನ್ನು ಓಡಿಸುವಾಗ ಆ ಪರ್ವತದಲ್ಲಿ ಸಮತಟ್ಟಾದ ಜಾಗ ಇದೆ, ಏರಿಕೆಯ ಜಾಗ ಇದೆ, ಇಳಿಜಾರಿನ ಜಾಗ ಇದೆ. ಅದರಲ್ಲಿ ರಥವನ್ನು ಓಡಿಸಬೇಕು. ಮೇಷ ಮತ್ತು ತುಲಾ ರಾಶಿಯಲ್ಲಿ ಸೂರ್ಯ ಪ್ರವೇಶ ಮಾಡಿದಾಗ ಅದು ಸಮತಟ್ಟಾದಂತಹ ಜಾಗ. ಆಗ ಸೂರ್ಯ ಸಮಾನವಾಗಿ ಪ್ರಯಾಣ ಮಾಡ್ತಾನೆ. ಆದ್ದರಿಂದಲೇ 12 ಗಂಟೆ ರಾತ್ರಿ, 12 ಗಂಟೆ ಹಗಲು. ಇನ್ನು ಸೂರ್ಯ ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ ಈ 5 ರಾಶಿಯಲ್ಲಿ ಪ್ರವೇಶ ಮಾಡುವಾಗ ಅದು ಹಗಲು ಜಾಸ್ತಿ ಅಂತ. ಯಾಕೆ? ಅದು ಏರಬೇಕು ರಥ. ಸೂರ್ಯನ ರಥಕ್ಕೆ ಸಾಮರ್ಥ್ಯ ಇದೆ. ಸೂರ್ಯನ ರಥಕ್ಕೆ ಕುದುರೆಗಳು ಇವೆ. ಒಂದೇ ಕುದುರೆ ಅಂತ 7 ರೂಪದಿಂದ ಇದೆ. ಗಾಯತ್ರಿ, ಉಷ್ಣಿಕ್, ಅನುಷ್ಟುಪು, ಬೃಹತಿ, ಪಂಕ್ತಿ, ತ್ರಿಷ್ಟುಪು, ಜಗತಿ ಅಂತ 7 ಛಂದಸ್ಸಿನ ರೂಪದಲ್ಲಿ ಆ ಕುದುರೆಗಳು ಏನಿವೆ ಅವುಗಳು ಬಹಳ ನಿಧಾನ ಏರುತ್ತವೆ. ಆದ್ದರಿಂದಲೇ ಸೂರ್ಯ ಬೇಗ ಬರ್ತಾನೆ, ಕೊನೆಗೆ ಹೋಗುವಾಗ ನಿಧಾನ ಆಗ್ತದೆ. ಸೂರ್ಯ ಉದಯ ಬೇಗ, ಅಸ್ತ ನಿಧಾನ. ಆದ್ದರಿಂದ ಹಗಲು 13 ಆಯಿತು, ರಾತ್ರಿ 11 ಆಯಿತು. ಇನ್ನು ವೃಶ್ಚಿಕ, ಧನು, ಮಕರ, ಕುಂಭ, ಮೀನ ಈ 5 ರಾಶಿಗಳಲ್ಲಿ ಪ್ರವೇಶ ಮಾಡುವಾಗ ಅದು ಇಳಿಜಾರಿನ ಪ್ರದೇಶ. ಇಳಿಜಾರಿನಲ್ಲಿ ಬಹಳ ಬೇಗ ಸೂರ್ಯನ ರಥ ಹೋಗ್ತದೆ, ಕುದುರೆಗಳು ಬಹಳ ಬೇಗ ಕರ್ಕೊಂಡು ಹೋಗ್ತವೆ. ಆದ್ದರಿಂದ ಏನಾಯಿತು? ಹಗಲು ಕಡಿಮೆ ಆಯಿತು, ಸೂರ್ಯ ಬೇಗ ಹೋಗಿಬಿಡ್ತಾನೆ, ಹಗಲು ಬಹಳ ಕಡಿಮೆ ಆಗ್ತದೆ ಅಂತ. ಇದನ್ನೇ ಉತ್ತರಾಯಣ, ದಕ್ಷಿಣಾಯನ ಅಂತಾನು ಹೇಳುತ್ತಾರೆ. ಅಂತೂ ಈ ರೀತಿಯಾಗಿ ಸೂರ್ಯ ಬಹಳಷ್ಟು ದೂರದ ಕಾಲ ಪ್ರವೇಶವನ್ನು ಮಾಡ್ತಾನೆ. ಒಂದು ಕಡೆ ಉದಯ ಆದಾಗ ಇನ್ನೊಂದು ಕಡೆ ಕತ್ತಲೆ ಇರುತ್ತದೆ, ಇನ್ನೊಂದು ಕಡೆ ಸೂರ್ಯ ಬಂದಾಗ ಇನ್ನೊಂದು ಕಡೆ ಕತ್ತಲೆ ಇರ್ತಾರೆ. ಒಟ್ಟಾರೆಯಾಗಿ ಮೇರು ಪರ್ವತಕ್ಕೆ ಸೂರ್ಯ ಪ್ರದಕ್ಷಿಣೆ ಬರುವಂಥದ್ದು. ಪುಷ್ಕರ ದ್ವೀಪದಲ್ಲಿ ಮಾನಸೋತ್ತರ ಪರ್ವತ ಏನಿದೆ ಅದು ಅವನಿಗೆ ಪ್ರದಕ್ಷಿಣೆ ಬರುವ ಸಲುವಾಗಿ ಜಾಗ. ಇನ್ನು ಪುಷ್ಕರ ದ್ವೀಪ ಅದು ಕೊನೆಯ ದ್ವೀಪ. ಆ ದ್ವೀಪದ ನಂತರ ಇರುವಂಥದ್ದು ಸ್ವರ್ಣ ಭೂಮಿ ಅಂತ. ಸ್ವರ್ಣ ಭೂಮಿ, ಸುವರ್ಣ ಭೂಮಿ, ಬಂಗಾರದ ಭೂಮಿ. ಆ ಬಂಗಾರದ ಭೂಮಿಗೆ ವಜ್ರಲೇಪ. ಅದರ ನಂತರದಲ್ಲಿ ಒಂದು ಪರ್ವತ ಇದೆ, ಅದೇ ಲೋಕಾಲೋಕ ಪರ್ವತ, ಲೋಕ ಅಲೋಕ ಪರ್ವತ. ಆ ಪರ್ವತದ ಈ ಕಡೆ ಭಾಗ ಸೂರ್ಯನ ಬೆಳಕು ಬೀಳುತ್ತದೆ, ಆ ಪರ್ವತದ ಆ ಕಡೆ ಭಾಗದಲ್ಲಿ ಸೂರ್ಯನ ಬೆಳಕು ಬೀಳುವುದಿಲ್ಲ. ಅದರಿಂದಲೇ ಲೋಕ ಅಲೋಕ ಪರ್ವತ, ಲೋಕಾಲೋಕ ಪರ್ವತ. ಈ ಲೋಕಾಲೋಕ ಪರ್ವತದ ನಂತರದಲ್ಲಿ ಇರುವುದೇ ಗಟ್ಟಿಯಾದಂತಹ ಕತ್ತಲೆ, ಘನೀಭೂತವಾದಂತಹ ತಮಸ್ಸು. ಬಹಳಷ್ಟು ಯೋಧನ ಗಟ್ಟಿಯಾಗಿ ಇದೆ, ದಪ್ಪವಾಗಿದೆ. ಭಾಗವತದಲ್ಲಿ ಬರುತ್ತದೆ, ಒಬ್ಬ ಬ್ರಾಹ್ಮಣನ ಮಗ ಅದೃಶ್ಯ ಆಗ್ತಾ ಇದ್ದ. ಆಗ ಆ ಬ್ರಾಹ್ಮಣ ಕೃಷ್ಣನಲ್ಲಿ ದೂರು ಕೊಟ್ಟಾಗ ಅರ್ಜುನ ಗರ್ವದಿಂದ ಹೇಳಿದ, ನಾನು ರಕ್ಷಣೆ ಮಾಡ್ತೇನೆ ಅಂತ. ತಾನು ಹೋಗಿ ಎಲ್ಲ ಬಾಣಗಳಿಂದ ಮುಚ್ಚಿಗೆಯನ್ನು ಮಾಡಿ ಆ ಬ್ರಾಹ್ಮಣ ಕುಮಾರ ಅವನನ್ನು ಯಾರೂ ಹೊತ್ತುಕೊಂಡು ಹೋಗಬಾರದು ಆ ರೀತಿಯಾಗಿ ಮಾಡಿದ. ಆದರೂ ಮರು ದಿವಸ ಬಂದು ಬ್ರಾಹ್ಮಣ ದೂರು ಕೊಟ್ಟ, ನನ್ನ ಮಗ ಹೋದ ಅಂತ. ಕೃಷ್ಣನ ಕಡೆಗೆ ಬಂದು ಅರ್ಜುನ ಬೇಡಿಕೊಂಡ, ತಪ್ಪಾಯಿತು ನನ್ನಿಂದ, ಗರ್ವಭಂಗ ಮಾಡಿದ್ದೆ ನೀನು ನನ್ನದು. ಕೃಷ್ಣ ಕರ್ಕೊಂಡು ಹೋದ ಅಂತ. ಎಲ್ಲಿಗೆ ಕರ್ಕೊಂಡು ಹೋದ? ಇದೇ ಪ್ರದೇಶಕ್ಕೆ ಕೃಷ್ಣ ಬಂದ ಅಂತ. ಸುದರ್ಶನ ಚಕ್ರದಿಂದ ಕತ್ತಲೆಯನ್ನು ಕತ್ತರಿಸಿಕೊಂಡು ದಾರಿ ಮಾಡಿಕೊಂಡು ಹೋದ. ಹಾಗಾದರೆ ಆ ಕತ್ತಲೆ ಎಷ್ಟು ಗಟ್ಟಿಯಾಗಿದೆ, ಅದೇ ತಮಸ್ಸು. ಆ ಘನೀಭೂತವಾದಂತಹ ಕತ್ತಲೆಯ ನಂತರದಲ್ಲಿ ಇರುವಂತಹ ಸಮುದ್ರ, ಅದೊಂದು ಸಮುದ್ರ, ಘನೋದಕ ಸಮುದ್ರ. ಆ ಘನೋದಕ ಸಮುದ್ರದಲ್ಲಿಯೇ ಭಗವಂತನ ಒಂದು ಮನೆ ಇದೆ, ಅದೇ ಅನಂತಾಸನ ಅಂತ. ಅಲ್ಲಿ ಆ ಸಮುದ್ರದಲ್ಲಿ ಈ ಬ್ರಾಹ್ಮಣ ಪುತ್ರ ಇದ್ದ,
ಕೃಷ್ಣ ಅರ್ಜುನನ ಕರ್ಕೊಂಡು ಅಲ್ಲಿ ಹೋಗಿ ಅವನನ್ನು ಮತ್ತೆ ತಂದು ಕೊಟ್ಟಾನ. ದೇವರಿಗೆ 3 ಕಡೆ ಮನೆ ಇದೆ. ಅಷ್ಟೇ ಅಂತ ಕೇಳಬಾರದು, ಯಾಕೆಂದರೆ ಇಡೀ ಬ್ರಹ್ಮಾಂಡವೇ ಭಗವಂತನ ಮನೆ. ಆದರೂ ಒಂದು ವಿಶೇಷ ಮನೆ ಅಂತ ಅವನಿಗೆ 3 ಕಡೆ ಇದೆ. ಅವನಿಗೆ ಹೆಸರು ತ್ರಿಧಾಮ ಅಂತ, 3 ಕಡೆ ಮನೆ ಇರುವವ ಅಂತ. ಅದರಲ್ಲಿ ಒಂದು ಮನೆ ಇಲ್ಲಿ ಇದೆ, ಘನೋದಕ ಸಮುದ್ರ. ಪುಷ್ಕರ ದ್ವೀಪದ ನಂತರದಲ್ಲಿ ಸ್ವರ್ಣಭೂಮಿ, ವಜ್ರಲೇಪ, ಲೋಕಾಲೋಕ ಪರ್ವತ, ಘನೀಭೂತವಾದಂಥ ತಮಸ್ಸು, ನಂತರದಲ್ಲಿ ಸಮುದ್ರ, ಘನೋದಕ ಸಮುದ್ರ. ಆ ಸಮುದ್ರದಲ್ಲಿ ಒಂದು ಮನೆ, ಅದು ಅನಂತಾಸನ ಅಂತ, ಅಲ್ಲಿ ದೇವರಿದ್ದಾರೆ, ಅನಂತಾಸನ. ಇನ್ನೊಂದು ಮನೆ ಇದೆ, ನಮಗೆಲ್ಲ ಗೊತ್ತಿದೆ, ಕ್ಷೀರ ಸಮುದ್ರದಲ್ಲಿ ಇರುವಂಥದ್ದು. ಈ ಶಾಖದ್ವೀಪ ಆದ ಮೇಲೆ ಪುಷ್ಕರ ದ್ವೀಪಕ್ಕಿಂತಲೂ ಮೊದಲು ಹಾಲಿನ ಸಮುದ್ರ ಇದೆ, ಹಾಲಿನ ಸಮುದ್ರ. ಅಲ್ಲಿ ದೇವರು ಒಂದು ಮನೆಯನ್ನು ಕಟ್ಟಿಕೊಂಡಿದ್ದಾನೆ, ಅದಕ್ಕೆ ಹೆಸರು ಶ್ವೇತ ದ್ವೀಪ ಅಂತ. ಹಾಲಿನಂತೆ ಬಿಳುಪಾದಂತಹ ಮನೆ. ಇನ್ನೊಂದು ಮನೆ ಎತ್ತರದಲ್ಲಿ ಇರುವಂಥದ್ದು, ಭೂಮಿಯಾದ ಮೇಲೆ ಅಂತರಿಕ್ಷ, ನಂತರದಲ್ಲಿ ಸ್ವರ್ಗ, ನಂತರದಲ್ಲಿ ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ. ಸತ್ಯಲೋಕದ ನಂತರದಲ್ಲಿ ಇರುವುದೇ ವೈಕುಂಠ ಅಂತ, ಅದು ಭಗವಂತನ ಮನೆ. ವೈಕುಂಠದ ನಂತರದಲ್ಲಿ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ ಅಂತ, ಈ ಮೋಕ್ಷ ಆದವರಿಗೆ ಅಲ್ಲಿ ಎಲ್ಲ ತಿರುಗಾಡಿಕೊಂಡು ಆರಾಮವಾಗಿ ಇರಲಿಕ್ಕೆ ಅಂತ. ನಂತರದಲ್ಲಿ ಬ್ರಹ್ಮಾಂಡದ ಕರ್ಪರವೇ ಅಲ್ಲಿ ಸಿಗೋದು. ಅಲ್ಲಿಗೆ ತ್ರಿವಿಕ್ರಮ ದೇವರ ಎಡಪಾದದ ಅಂಗುಷ್ಟ ನಖ ಅಲ್ಲಿಗೆ ಬಡಿದು ಅಲ್ಲಿಂದ ನೀರು ಬಂದಿದ್ದು ಅಂತ. ಹೀಗೆ ಭಗವಂತನಿಗೆ 3 ಕಡೆ ಮನೆ ಇದೆ. ಇನ್ನು ಭೂಮಿಯ ಕೆಳಭಾಗದಲ್ಲಿ ಹೊಂಡದ ರೂಪದಲ್ಲಿ 7 ಲೋಕಗಳು, ಪಾತಾಳ, ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಸಾತಲ, ಮತ್ತು ಕೊನೆಗೆ ಪಾತಾಳ ಅಂತ. ಪಾತಾಳದ ಕೆಳಗೆ ಶೇಷದೇವರು 1000 ಎಡೆಗಳಲ್ಲಿ ಒಂದು ಎಡೆಯಲ್ಲಿ ಸಾಸಿವೆ ಕಾಳಿನ ಹಾಗೆ ಇಡೀ ಬ್ರಹ್ಮಾಂಡವನ್ನು ಹೊತ್ತುಕೊಂಡಿದ್ದಾರೆ. ಅವರ ಕೆಳಗೆ ಕೂರ್ಮರೂಪಿಯಾದಂತಹ ಭಗವಂತ ವಿಷ್ಣು ಕೂರ್ಮ, ಅದರಿಂದ ಎತ್ತಿಕೊಂಡು ಇದ್ದಾನೆ ಅಂತ ಇಡೀ ಬ್ರಹ್ಮಾಂಡವನ್ನು. ಹೀಗೆ ಬ್ರಹ್ಮಾಂಡದ ವರ್ಣನೆಯನ್ನು ಬಹಳಷ್ಟು ವಿಸ್ತಾರವಾಗಿದೆ. ಬಹಳ ಸಂಕ್ಷೇಪವಾಗಿ ನಾನು ಹೇಳಿದ್ದು, ಯಾವ ಲೆಕ್ಕವನ್ನು ಕೂಡ ಹೇಳಲಿಲ್ಲ ಇದರಲ್ಲಿ. ಯಾಕೆಂದರೆ ಒಂದೊಂದಕ್ಕೂ ಇಷ್ಟಿಷ್ಟು ಲೆಕ್ಕ ಅಂತ ಇದೆ. ಸೂರ್ಯ ಒಂದು ಕ್ಷಣದಲ್ಲಿ ಎಷ್ಟು ತಿರುಗುತ್ತಾನೆ, ಎಷ್ಟು ದೂರ ಹೋಗುತ್ತಾನೆ, ಇದೆಲ್ಲ ಲೆಕ್ಕ ಇದೆ. ಎಲ್ಲ ಲೆಕ್ಕವನ್ನು ಹೇಳುತ್ತಾ ಕೊಡಲಿಕ್ಕೆ, ನೆನಪಲ್ಲಿ ಇಟ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅದು ಅಷ್ಟು ಬ್ರಹ್ಮಾಂಡದ ವಿಸ್ತಾರ ಅಂತ. ಹೀಗೆ ಬ್ರಹ್ಮಾಂಡದ ವರ್ಣನೆಯನ್ನು ಮಾಡಿ ಎಲ್ಲ ದೇವತೆಗಳು ಈ ಬ್ರಹ್ಮಾಂಡದಲ್ಲಿ ಇರುವಂತಹ ಭೂಭಾಗದಲ್ಲಿ, ಅದರಲ್ಲಿಯೂ ಕೂಡ ನವವರ್ಷಗಳಲ್ಲಿ ಒಂದಾದಂತಹ ಭಾರತ ವರ್ಷದಲ್ಲಿ ಇರಬೇಕು, ವಾಸ ಮಾಡಬೇಕು ಅಂತ ಬಯಸ್ತಾರೆ. ಅದ್ಯಾಪಿ ದೇವಾ ಇಚ್ಛಂತಿ ಜನ್ಮ ಭಾರತ ಭೂತಲೆ, ಈಗಲೂ ಕೂಡ ಬಯಸ್ತಾ ಇದ್ದಾರೆ. ನಮಗೆ ಭಾರತದಲ್ಲಿ ಹೋಗಿ ನೆಲೆಸಬೇಕು, ವಾಸ ಮಾಡಬೇಕು ಅಂತ ಇಚ್ಛೆ ಪಡ್ತಾರೆ. ಹಾಗಾದರೆ ಈ ಭರತಖಂಡಕ್ಕೆ ಎಷ್ಟು ಮಹತ್ವ ಇದೆ. ಇದು ಕರ್ಮಕ್ಷೇತ್ರ. ಸ್ವರ್ಗಲೋಕದಲ್ಲಿ ಮತ್ತು ನರಕದಲ್ಲಿ ಸ್ವಲ್ಪ ಸ್ವಲ್ಪ ಸುಖವನ್ನು ಕಷ್ಟವನ್ನು ಅನುಭವಿಸಿ ಇನ್ನು ಉಳಿದ ಕೆಲವೊಂದು ಪುಣ್ಯ ಅಂತ ಇರುತ್ತದೆ, ಅದನ್ನು ಇಟ್ಟುಕೊಂಡು ಭಾರತ ಬಿಟ್ಟು ಬೇರೆ ಕಡೆ ಎಲ್ಲ ಹುಟ್ಟುತ್ತಾರೆ ಅಂತ. ಇಲ್ಲಿ ಹುಟ್ಟುವವರು ಸಾಧನೆ ಮಾಡಲಿಕ್ಕಾಗಿ ಹುಟ್ಟುವರು. ಅಂದರೆ ಇದು ಕರ್ಮಕ್ಷೇತ್ರ, ಇದು ಭೋಗಕ್ಷೇತ್ರ ಅಲ್ಲ, ಕರ್ಮಕ್ಷೇತ್ರ. ಏನಾದರೂ ಸಾಧನೆಯನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಇರುವಂತಹ ಕ್ಷೇತ್ರ ಇದು ಭಾರತ ಕ್ಷೇತ್ರ. ಕದಾ ವಯಂ ಹಿ ಲುಪ್ಸ್ಯಾಮಃ ಜನ್ಮ ಭಾರತ ಭೂತಲೆ, ಕದಾ ಪುಣ್ಯೇನ ಮಹತ ಯಾಸ್ಯಾಮಃ ಪರಮಂ ಪದಂ. ದೇವತೆಗಳೆಲ್ಲ ಹೀಗೆ ಯೋಚನೆ ಮಾಡುತ್ತಾ ಇರ್ತಾರೆ, ನಾವು ಯಾವಾಗ ಭಾರತ ಭೂಮಿಯಲ್ಲಿ ದನಿಸೋಣ ಅಂತ.
ಅದನ್ನು ಇನ್ನೊಂದು ರೀತಿಯಾಗಿ ಕೂಡ ಹೇಳುತ್ತಾರೆ. ಪೀಯೂಷ ಕಲಶಂ ಮುಕ್ತ ವಿಷಭಾಂಡಂ ಉಪಾಶ್ರಿತಃ ಸಯೇವ ದುಷ್ಕೃತಿರ್ಮೂಢ ಕೋನ್ಯಸ್ತಸ್ಮಾತ್ ಅಚೇತನಃ ಸಂಪ್ರಾಪ್ಯ ಭಾರತೆ ಜನ್ಮ ಸತ್ಕರ್ಮಸು ಪರಾಂಗುಖಃ. ಪುಣ್ಯ ಭೂಮಿಯಾದಂಥ ಈ ಭಾರತ ಭೂಮಿಯಲ್ಲಿಯೂ ಕೂಡ ಜನಿಸಿ ಇದು ಬೇಡ ಅಂತ ಹೇಳಿ ಎಲ್ಲೆಲ್ಲೋ ಹೋಗ್ತಾರಲ್ಲ, ಅಂಥವರಿಗೆ ಏನು ಹೇಳಬೇಕು? ಪೀಯೂಷ ಕಲಶಂ ಮುಕ್ತ ವಿಷಭಾಂಡಂ ಉಪಾಶ್ರಿತಃ. ಒಳ್ಳೆ ಉದಾಹರಣೆಯನ್ನು ಕೊಡ್ತಾರೆ. ಹತ್ತಿರದಲ್ಲಿ ಅಮೃತದ ಕಲಶ ಇದೆ, ಅದನ್ನು ಬಿಟ್ಟು ಇನ್ನೊಂದು ಕಲಶದಲ್ಲಿ ವಿಷ ಇದೆ, ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಎಂತಹ ಮೂಢರು ಇರಬಹುದು ಇವರು ಅಂತ ಈ ರೀತಿಯಾಗಿ ವರ್ಣನೆಯನ್ನು ಮಾಡ್ತಾರೆ. ಅದರಲ್ಲಿಯೂ ಕೂಡ ಕಲಿಯುಗದಲ್ಲಿ ಜನ್ಮ ಆಗಿ ಪುಣ್ಯ ಸಂಪಾದನೆ ಇನ್ನೂ ವಿಶೇಷ ಅಂತ. ಯಾಕೆ ಅಂದರೆ ಕೃತಯುಗದಲ್ಲಿ ಧ್ಯಾನವನ್ನು ಮಾಡಿದರೆ ಏನು ಪುಣ್ಯವು, ತ್ರೇತಾಯುಗದಲ್ಲಿ ಯಜ್ಞವನ್ನು ಮಾಡಿ ಏನು ಪುಣ್ಯವು, ದ್ವಾಪರದಲ್ಲಿ ಪೂಜೆಯನ್ನು ಮಾಡಿ ಏನು ಪುಣ್ಯವು, ಕಲವು ತತ್ ಹರಿಕೀರ್ತನಾತ್. ದೇವರ ನಾಮ ಹೇಳಿದರೆ ಸಾಕು, ಎಲ್ಲ ಪುಣ್ಯ ಬಂದು ಬರುತ್ತದೆ. ದೊಡ್ಡ ಯಜ್ಞ ಯಾಗ ಯಾವುದನ್ನು ಮಾಡಬೇಕಾಗಿಲ್ಲ, ನಾಮ ಸ್ಮರಣೆ ಮಾಡಿದರೆ ಸಾಕು ಅಂತ. ಆ ನಾಮಕ್ಕೆ ಅಷ್ಟು ಮಹತ್ವ ಇದೆ. ಎಲ್ಲ ಪಾಪಗಳ ರಾಶಿ ಅದು ಸುಟ್ಟು ಭಸ್ಮವಾಗಿ ಹೋಗ್ತದೆ, ಪುಣ್ಯ ಸಂಪಾದನೆ ಆಗ್ತದೆ. ಅಂತಹ ಮಹತ್ವ ಈ ಕಲಿಯುಗಕ್ಕೆ ಇದೆ. ದೇವತೆಗಳೆಲ್ಲ ಯೋಚನೆ ಮಾಡ್ತಾರೆ, ನಾವೆಲ್ಲ ಸಾವಿರಾರು ವರ್ಷಗಳ ಕಾಲ ಬದುಕುತ್ತೇವೆ, ಅದಕ್ಕಿಂತಲೂ ಈ ಭೂಮಿಗೆ ಬಂದು ಕರ್ಮಕ್ಷೇತ್ರಕ್ಕೆ ಬಂದು 100 ವರ್ಷ ಬದುಕಿದ್ರು ಸಾಕು, ನಮ್ಮ ಜನ್ಮ ಸಾರ್ಥಕ ಅಂತ ದೇವತೆಗಳು ಅಂದುಕೊಳ್ತಾರೆ ಅಂತ. ಹಾಗಾದರೆ ಈ ಪುಣ್ಯ ಭೂಮಿಯ ಭರತಖಂಡದ ವಿಶೇಷತೆ ಎಷ್ಟು ಇರಬಹುದು ನಾವು ಯೋಚನೆ ಮಾಡಿದರೆ. ನಮ್ಮ ಗುರುಗಳಾದಂತಹ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರು, ಪ್ರಾತಸ್ಮರಣೀಯರು, ಯತುಕುಲ ಚಕ್ರವರ್ತಿಗಳು, ಈ ವಿಷಯದಲ್ಲಿ ಒಂದು ಒಳ್ಳೆಯ ಕಥೆಯನ್ನು ಹೇಳುತ್ತಾ ಇದ್ದರು. ಮಹಾಭಾರತದಲ್ಲಿ ಯುದ್ಧ ನಡೀತಾ ಇರುತ್ತದೆ. ಕೊನೆಗೆ ಕರ್ಣ ಮತ್ತು ಅರ್ಜುನರಿಗೆ ಯುದ್ಧ ಆಗುವ ಪ್ರಸಂಗ. ಒಂದು ಕಡೆ ಶಲ್ಯನ ಸಾರಥ್ಯದಲ್ಲಿ ಕರ್ಣ ಯುದ್ಧ ಮಾಡ್ತಾ ಇದ್ದಾನೆ ರಥದಲ್ಲಿ ಕೂತುಕೊಂಡು, ಕೃಷ್ಣನ ಸಾರಥ್ಯದಲ್ಲಿ ಅರ್ಜುನ ರಥದಲ್ಲಿ ಕೂತು ಯುದ್ಧವನ್ನು ಮಾಡ್ತಾ ಇದ್ದಾನೆ. ಅರ್ಜುನ ಏನು ಮಾಡಿದ, ಬಾಣವನ್ನು ಬಿಟ್ಟು ಆ ಕರ್ಣನ ರಥವನ್ನು ತುಂಬ ದೂರಕ್ಕೆ ಓಡಿಸಿದ್ದಾರೆ. ಅದು ತುಂಬ ಹಿಂದೆ ಹೋಯಿತು, ಸರಿತು, 8-10 ಮೈಲುಗಳಷ್ಟು ದೂರಕ್ಕೆ ಹೋಯಿತು. ಕರ್ಣ ಮತ್ತೆ ಬಂದು ತಾನು ಒಂದು ಬಾಣವನ್ನು ಹೂಡಿದ ಅರ್ಜುನನ ರಥಕ್ಕೆ. ಅರ್ಜುನನ ರಥ 2 ಹೆಜ್ಜೆಗಳಷ್ಟು ದೂರಕ್ಕೆ ಹೋಯಿತು ಅಷ್ಟೇ. ಕೃಷ್ಣ ಕೂತಿದ್ದ ಸಾರಥ್ಯವನ್ನು ಮಾಡಿಕೊಂಡು, ಭಲೆ ಕರ್ಣ ಅಂತ ಹೇಳಿದ. ಇಷ್ಟಕ್ಕೆ ಅರ್ಜುನನಿಗೆ ಸಿಟ್ಟು ಬಂತು. ಕೃಷ್ಣ, ಏನು ಕರ್ಣನನ್ನು ಪ್ರಶಂಸೆ ಮಾಡುತ್ತಾ ಇದ್ದೆ ನೀನು? ಕರ್ಣನ ರಥವನ್ನು ತುಂಬ ದೂರಕ್ಕೆ ನಾನು ಓಡಿಸಿದ್ದೇನೆ, ನನ್ನನ್ನು ಏನು ಪ್ರಶಂಸೆ ಮಾಡದೆ ನೀನು ನನ್ನ ರಥವನ್ನು 2 ಹೆಜ್ಜೆಗಳಷ್ಟು ದೂರಕ್ಕೆ ಓಡಿಸಿದ ಕರ್ಣನನ್ನು ಪ್ರಶಂಸೆ ಮಾಡ್ತಾ ಇದೆಯಲ್ಲ, ಇದು ಸರಿಯಾ ಅಂತ ಕೇಳಿದ. ಕೃಷ್ಣ ಹೇಳಿದ, ಅದು ಸರಿಯೇ. ಯಾಕೆ ಅಂದರೆ ಕರ್ಣನ ರಥ ಅದು ಸಾಮಾನ್ಯ ರಥ, ಬರೀ ಕಟ್ಟಿಗೆಯಿಂದ ತಯಾರಾದಂಥ ರಥ ಅದು, ಅದರಲ್ಲಿ ಏನೂ ಇಲ್ಲ. ಅದನ್ನು ಎಷ್ಟು ದೂರಕ್ಕೆ ಬೇಕಾದರೂ ನೀನು ಹಾರಿಸಬಹುದು, ಓಡಿಸಬಹುದು, ಸರಿಸಬಹುದು. ನಿನ್ನ ರಥ ಅದು ಸಾಮಾನ್ಯ ರಥ ಅಲ್ಲ, ಅದು ಇಡೀ ಭೂಮಂಡಲವನ್ನು ಹೊತ್ತುಕೊಂಡಿದೆ. ಇಡೀ ಭೂಮಂಡಲವನ್ನು ತನ್ನ ಉದರದಲ್ಲಿ ಧರಿಸಿಕೊಂಡಂತಹ ಕೃಷ್ಣ ಪರಮಾತ್ಮ ನಿನ್ನ ರಥದಲ್ಲಿ ಇದ್ದಾನೆ.
ಯಾರಿಗೂ ಎತ್ತಲಾಗದ ಗಾಂಡೀವ ಧನುಸ್ಸು ನಿನ್ನ ರಥದಲ್ಲಿ ಇದೆ. ರಥದ ಮೇಲೆ ಹನುಮಂತ ದೇವರು ಬಂದು ಕೂತಿದ್ದಾರೆ. ಇದು ಸಾಮಾನ್ಯ ರಥವ? ಸಾಮಾನ್ಯ ರಥ ಅಲ್ಲ. ಇಂತಹ ರಥವನ್ನು ಒಂದು ಹೆಜ್ಜೆಯಷ್ಟು ದೂರಕ್ಕೆ ಸರಿಸಿದ್ದರೂ ಕರ್ಣ ಅವ ತುಂಬ ಸಮರ್ಥ ಅಂತಲೇ ಅರ್ಥ ಅಂತ ಹೇಳಿದ್ದಾರೆ. ಪ್ರಕೃತಕ್ಕೂ ಕೂಡ ಇದನ್ನು ತಗೊಂಡು ಬರಬೇಕು. ಕೃತಯುಗದಲ್ಲಿ ಎಲ್ಲರೂ ಮಾಡುವಂಥದ್ದು ಒಳ್ಳೆಯ ಕೆಲಸವೇ, ಅದರಲ್ಲಿ ಮಹತ್ವ ಇಲ್ಲ. ಆದರೆ ಅದಕ್ಕೆ ಬರುವ ಪುಣ್ಯ ಅದು ಸ್ವಲ್ಪ. ಎಲ್ಲರೂ ಮಾಡುವುದು ಪುಣ್ಯ ಕೆಲಸವೇ, ಒಳ್ಳೆಯ ಕೆಲಸವೇ, ಅದಕ್ಕೆ ಬರುವ ಫಲ ಅದು ಸ್ವಲ್ಪ. ಕಲಿಯುಗದಲ್ಲಿ ಹಾಗಲ್ಲ, ಯಾರೂ ಒಳ್ಳೆಯ ಕೆಲಸ ಮಾಡೋದಿಲ್ಲ. ಅಪ್ಪಿ ಏನಾದರೂ ಒಂದು ಕೆಲಸ ಆಯಿತಾ, ಒಳ್ಳೆಯ ಕೆಲಸ, ಅದಕ್ಕೆ ಬರುವ ಪುಣ್ಯ ಅದು ಅನಂತ ಪುಣ್ಯ. ಕೃತಯುಗದಲ್ಲಿ ಎಲ್ಲರೂ ಮಾಡುವ ಕೆಲಸ ಒಳ್ಳೆಯ ಕೆಲಸ, ಅದಕ್ಕೆ ಬರುವ ಪುಣ್ಯ ಅದು ಸ್ವಲ್ಪ ಮಾತ್ರ. ಅದು ಹೇಗೆ ಅಂದರೆ ಕರ್ಣನ ರಥವನ್ನು ದೂರಕ್ಕೆ ಸರಿಸಿದ ಹಾಗೆ. ಅರ್ಜುನನ ರಥವನ್ನು 2 ಹೆಜ್ಜೆಗಳಷ್ಟು ದೂರ ಸರಿಸಿದ್ದು, ಆದರೂ ಕರ್ಣ ಸಮರ್ಥ. ಯಾಕೆ ಅಂದರೆ ಕಲಿಯುಗದಲ್ಲಿ ಸ್ವಲ್ಪ ಒಳ್ಳೆಯ ಕೆಲಸ ಮಾಡಿದ್ರೂ ಸಾಕು, ಅದಕ್ಕೆ ಬರುವ ಪುಣ್ಯ ಅನಂತ. ಒಂದು ನಾಮವನ್ನು ಉಚ್ಚಾರ ಮಾಡಿದ್ರೂ ಸಾಕು ಅಂತ. ಪರ್ವತದ ರಾಶಿಯಷ್ಟು ಪಾಪಕರ್ಮಗಳು ಇದ್ದರೂ ಕೂಡ ಅದೆಲ್ಲ ಸುಟ್ಟು ಭಸ್ಮವಾಗಿ ಹೋಗ್ತದೆ. ಒಂದು ನಾಮವನ್ನು ಹೇಳೋಣ ಅಂತ ಯಾರಿಗಾದರೂ ಮನಸ್ಸಾಗ್ತದೆ? ಸಮಯ ಇರ್ತದೆ, ಇಲ್ಲ ಅಂತ. ಆದರೂ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಇರೋಣ ಅಂತ 24 ಗಂಟೆಯಲ್ಲಿ ಎಷ್ಟು ಹೊತ್ತು ದೇವರ ಸ್ಮರಣೆ ಮಾಡ್ತೇವೆ ನಾವು. ಮಾಡುವಾಗಲೂ ಯಾರ್ಯಾರೂ ಮನಸ್ಸಿನಲ್ಲಿ ಬಂದು ಹೋಗ್ತಾರೆ. ಆದ್ದರಿಂದಲೇ ಕಲಿಯುಗದಲ್ಲಿ ಪುಣ್ಯ ಹೆಚ್ಚು. ಒಳ್ಳೆಯ ಕೆಲಸ ಮಾಡಿದರೆ ಸ್ವಲ್ಪ ಮಾಡಿದ್ರೂ ಪುಣ್ಯ ಹೆಚ್ಚು ಅಂತ. ಆದ್ದರಿಂದಲೇ ಕಲಿಯುಗದಲ್ಲಿ ಹುಟ್ಟಿದವರು ಅವರು ಶ್ರೇಷ್ಠರು ಅಂತ ದೇವತೆಗಳು ಹೇಳುತ್ತಾ ಇದ್ದಾರೆ, ಸಾಮಾನ್ಯರಲ್ಲ. ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಕೃಷ್ಣ ಹೇಳಿದ ಮಾತು. ಸ್ವಲ್ಪ ಧರ್ಮಾಚರಣೆ ಮಾಡಿದರೂ ಸಾಕು, ಅದು ನಮ್ಮನ್ನು ಮಹಾಭಯದಿಂದ ಪಾರು ಮಾಡುತ್ತದೆ. ಆದ್ದರಿಂದ ಈ ಬ್ರಹ್ಮಾಂಡ ವರ್ಣನೆಯನ್ನು ಮಾಡಿ ಕೊನೆಗೆ ಭೂಲೋಕದಲ್ಲಿ ಇದ್ದಂಥವರು ಶ್ರೇಷ್ಠರು ಅಂತ ಹೇಳಿದಾಗ ದೇವತೆಗಳು ಕೂಡ ಈ ಭೂಲೋಕವನ್ನು, ಈ ಭರತಖಂಡವನ್ನು ಮೆಚ್ಚಿ ಕೊಂಡಾಡುತ್ತಾರೆ. ಅಂದರೆ ಈ ಭೂಲೋಕದ ಮಹಿಮೆ ಎಷ್ಟು ಇರಬಹುದು. ಈ ಭೂಲೋಕದಲ್ಲಿ ನಾವೇನು 1-2 ನಾಮಸ್ಮರಣೆಯನ್ನು ಮಾಡಿಕೊಂಡು ಬದುಕುತ್ತಾ ಇದ್ದೇವೆ, ನಮ್ಮ ಪುಣ್ಯ ಎಷ್ಟಿರಬಹುದು ಅಂತ ನಾವು ಯೋಚನೆ ಮಾಡಬೇಕು. ಹೀಗೆ ನಾರದರಿಗೆ ಸನಕರು ಈ ಬ್ರಹ್ಮಾಂಡದ ವರ್ಣನೆ ಮಾಡಿದ್ರು. ಎಂತಹ ಬ್ರಹ್ಮಾಂಡ, ಅದನ್ನು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಎಲ್ಲಿ ಸೂರ್ಯ ಹೇಗೆ ತಿರುಗುತ್ತಾನೆ, ಎಲ್ಲಿ ದ್ವೀಪ, ಎಲ್ಲಿ ಭಗವಂತನ 3 ಲೋಕಗಳು, ಅನಂತಾಸನ, ಶ್ವೇತದ್ವೀಪ, ವೈಕುಂಠ, ಇದು ಮನಸ್ಸಿನಲ್ಲಿ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದವ ಯಾರು? ಅದು ಭಗವಂತ ನಾರಾಯಣ. ಅವನಿಗೆ ಅದರಿಂದಲೇ ಹೆಸರು ದೇವ ಅಂತ, ಕ್ರೀಡಾದಿ ಗುಣವಿಶಿಷ್ಟ ಅಂತ. ಆಟವನ್ನು ಆಡುವಾಗ ಏನು ಆಯಾಸ ಆಗ್ತದೆ, ಅದೇ ರೀತಿಯಾಗಿ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾನೆ ಅಂತ. ಯಾವ ಆಯಾಸವೂ ಕೂಡ ಇಲ್ಲ. ಅಂತಹ ಭಗವಂತನ ಮಹಿಮೆಯನ್ನು ತಿಳ್ಕೊಂಡಾಗ ಅವನ ಮೇಲೆ ಎಷ್ಟು ಪ್ರೀತಿ ಬರಬೇಕು. ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ. ದೃಢವಾದಂತಹ ಪ್ರೀತಿ ಅವನಲ್ಲಿ ಬರ್ತದೆ. ಅದರಿಂದಲೇ ಅದೇ ಭಕ್ತಿ, ಅದರಿಂದಲೇ ಮುಕ್ತಿ ಆಗ್ತದೆ ಅಂತ ಈ ಬ್ರಹ್ಮಾಂಡದ ವರ್ಣನೆಯನ್ನು ನಾರದರಿಗೆ ಸನಕರು ಮಾಡಿದ್ರು ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.